ಹಲೋ, ಅ ವೆರಿ ಗುಡ್ ಈವ್ನಿಂಗ್ ಟು ಯು ಆಲ್. ನಾವಿವತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಾ ಇದ್ದೀವಿ. ಕೆಮಿಸ್ಟ್ರಿ ಫಸ್ಟ್ ಇಯರು, ಫಸ್ಟ್ ಪಿ ಯು ಸಿನಲ್ಲಿ ಪಾರ್ಟ್ ಫಸ್ಟ್ ಅಂದರೆ ಫಸ್ಟ್ ಪಾರ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಒಮ್ಮೆ ಫಾಸ್ಟಾಗಿ ಕ್ವಿಕ್ಕಾಗಿ ನೋಡ್ಕೊಂಡು ಹೋಗ್ತೀವಿ. ಇವತ್ತಿನ ಸೆಷನ್ನು ಹಾಗೂ ನೆಕ್ಸ್ಟ್ ಪಾರ್ಟ್ 2 ಸೆಷನಲ್ಲಿ ಏನೆಲ್ಲ ಬರುತ್ತೆ ಇಷ್ಟನ್ನು ಓದ್ಕೊಂಡ್ರೆ ಅಟ್ಲೀಸ್ಟ್ 50% ಆಫ್ ದಿ ಕ್ವಶನ್ ಪೇಪರ್ ಬಂದಂಗೆ ಇರುತ್ತೆ. ನಾವು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ರೆಸ್ ದ ಲೈಕ್ ಬಟನ್ ಆ್ಯಂಡ್ ದ ಸಬ್ಸ್ಕ್ರೈಬ್. ನಿಮ್ಮ ಎಲ್ಲ ಕಮೆಂಟ್ಗಳನ್ನು ಕೆಳಗಡೆ ಹಾಕಿ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಅದನ್ನು ನಾವು ಅಕಾಡೆಮಿಕಲಿ ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಸೊ ವಿಲ್ ಸ್ಟಾರ್ಟ್ ಅವರ್ ಸೆಷನ್ ಟುಡೇ. ಚಾಪ್ಟರ್ 1 ಇಂದ some basic concepts of chemistry. Write any 3 postulates of Dalton's atomic theory. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಯಲ್ಲಿ ಹೋಮೋಜಿನಿಯಸ್ ಮಿಕ್ಸರ್ ಅಂದ್ರೆ ಏನು, ಹೆಟ್ರೋಜಿನಿಯಸ್ ಮಿಕ್ಸರ್ ಅಂದ್ರೆ ಏನು ಕೇಳ್ಬೋದು. ವೆರಿ ಸಿಂಪಲ್. ಹೋಮೋಜಿನಿಯಸ್ ಅಂದ್ರೆ ದ ಕಾಂಪೋನೆಂಟ್ಸ್ ಕಂಪ್ಲೀಟ್ಲಿ ಮಿಕ್ಸ್ ಆದರೆ ಹೋಮೋಜಿನಿಯಸ್, ಎಕ್ಸಾಂಪಲ್ ಸಾಲ್ಟ್ ಆ್ಯಂಡ್ ವಾಟರ್. ಹೆಟ್ರೋಜಿನಿಯಸ್ ಅಂದ್ರೆ ದ ಕಾಂಪೋನೆಂಟ್ಸ್ ಡು ನಾಟ್ ಮಿಕ್ಸ್ ಕಂಪ್ಲೀಟ್ಲಿ, ಹೆಟ್ರೋಜಿನಿಯಸ್ ಸಾಂಡ್ ಆ್ಯಂಡ್ ಸಾಲ್ಟ್. ನೀವು ಉದ್ದುದ್ದ ಸೆಂಟೆನ್ಸ್ ಬರೀಬೇಕಾಗಿಲ್ಲ, ಶಾರ್ಟಾಗಿ ಇಟ್ಕೊಳ್ಳಿ, ಯಾವುದೆಲ್ಲ ಕೀ ಪಾಯಿಂಟ್ಸ್ ಇದೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. Write any 3 postulates of Dalton's atomic theory. ಸೊ ಫಸ್ಟ್ ಒನ್, ಮ್ಯಾಟರ್ ಕನ್ಸಿಸ್ಟ್ ಆಫ್ ಇಂಡಿವಿಸಿಬಲ್ ಆಟಮ್ಸ್ ಅಂತ ಬರೆಯೋದು ಕಷ್ಟ ಆಗುತ್ತೆ ಅಂತಾದರೆ ಆಟಮ್ಸ್ ಆರ್ ಇಂಡಿವಿಸಿಬಲ್. ಇನ್ವಿಸಿಬಲ್ ಅಂತ ಬರೆದು ಬಿಡಬೇಡಿ, ದಟ್ ಇಸ್ ನಾಟ್ ಅ ಪಾಸ್ಟುಲೇಟ್ ಆಫ್ ಡಾಲ್ಟನ್ಸ್ ಥಿಯರಿ. ಇಂಡಿವಿಸಿಬಲ್ ಆಟಮನ್ನು ನೀವು ಡಿವೈಡ್ ಮಾಡೋಕ್ಕಾಗಲ್ಲ, ದಿಸ್ ಇಸ್ ವೆರಿ ಈಸಿ. ಆಮೇಲೆ ಆಟಮ್ಸ್ ಕ್ಯಾನ್ ನೇದರ್ ಬಿ ಕ್ರಿಯೇಟೆಡ್, ಇದು ಈಸಿದೆ. ಆಟಮ್ಸ್ ಕ್ಯಾನ್ ನೇದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ಎನಿ ಕೆಮಿಕಲ್ ರಿಯಾಕ್ಷನ್, ಇದು ಈಸಿ ಇದೆ. ಎನರ್ಜಿ ಅಂತ ಬರೀಬೇಡಿಲಿ, ಎನರ್ಜಿ ಮ್ಯಾಟರ್ ಎಲ್ಲ ಬರಲ್ಲ, ಆಟಮ್ ಆಗಬೇಕು. ಬಿಕಾಸ್ ದಿಸ್ ಥಿಯರಿ ರಿಲೇಟ್ಸ್ ಟು ಆಟಮ್ಸ್. ಆಟಮ್ಸನ್ನು ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಡೆಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಆಲ್ ದ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್, ಒಂದು ಎಲಿಮೆಂಟ್ನ ಎಲ್ಲ ಆಟಮಿಗೆ ವಿಲ್ ಹ್ಯಾವ್ ದ ಸೇಮ್ ಪ್ರಾಪರ್ಟೀಸ್. ಇದು ಕಷ್ಟ ಆಯ್ತಾ? ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ combine to form compound. Compounds. ಸೊ ಇದರಲ್ಲಿ ಯಾವ್ದು ಈಸಿ ಆಗುತ್ತೆ ಅದನ್ನು ಪಿಕ್ ಮಾಡಿ ಬರ್ಕೊಳ್ಳಿ. ಆಟಮ್ಸನ್ನು ಡಿವೈಡ್ ಮಾಡೋಕ್ಕಾಗಲ್ಲ, ಆಟಮ್ಸ್ ಕ್ಯಾನ್ ನೇದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಒಂದು ಎಲಿಮೆಂಟ್ನ ಎಲ್ಲ ಆಟಮು ಸಿಮಿಲರ್ ಆಗಿರುತ್ತೆ, ಡಿಫ್ರೆಂಟ್ ಎಲಿಮೆಂಟ್ಸ್ನ ಆಟಮ್ಸ್ ಡಿಫ್ರೆಂಟ್ ಟೈಪ್ ಆಗಿರುತ್ತೆ. ಆ್ಯಂಡ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಇದ್ರೆ ಅದರ ಆಟಮ್. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಒಂದು ಎಲಿಮೆಂಟ್, ಆಕ್ಸಿಜನ್ ಒಂದು ಎಲಿಮೆಂಟ್, ಅದನ್ನು ಕಂಬೈನ್ ಆದರೆ ನಿಮಗೆ ವಾಟರ್ ಸಿಗುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಅ ಕಂಪೌಂಡ್. ಸೊ ಯಾವುದಾದ್ರೂ ಮೂರನ್ನು ಪಿಕ್ ಮಾಡಿ ಬರೀರಿ. ಹೋಮೋಜಿನಿಯಸ್ ಹೆಟ್ರೋಜಿನಿಯಸ್ ಮಿಕ್ಸರ್ ಆಲ್ರೆಡಿ ಹೇಳಿದ್ದೀನಿ. ಹೋಮೋಜಿನಿಯಸ್ ಇಸ್ ದ ಕಾಂಪೋನೆಂಟ್ಸ್ ಮಿಕ್ಸ್ ಕಂಪ್ಲೀಟ್ಲಿ ಅಥವಾ ಯೂನಿಫಾರ್ಮ್ಲಿ. ಕಾಂಪೋನೆಂಟ್ಸ್ ಆಫ್ ಅ ಮಿಕ್ಸರ್ ಮಿಕ್ಸ್ ಕಂಪ್ಲೀಟ್ಲಿ. ಎಕ್ಸಾಂಪಲ್ ಇಸ್ ಸಾಲ್ಟ್ ಆ್ಯಂಡ್ ವಾಟರ್. Components do not mix completely and the solution or the mixture is not uniform throughout, then it is a heterogeneous mixture. Example is salt and sand. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ವಿ ಶಲ್ ಮೂವ್ ಅಹೆಡ್. ಇನ್ನು ಸ್ಟೇಟ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಡೆಫಿನೆಟ್ ಮತ್ತು ಮಲ್ಟಿಪಲ್ ಪ್ರಪೋರ್ಷನಲ್ಲಿ ಡಿಫ್ರೆನ್ಸ್ ಗೊತ್ತಿರುತ್ತಲ್ಲ. ಡೆಫಿನೆಟ್ ಪ್ರಪೋರ್ಷನ್ ಅಂದರೆ ಇವಾಗ ಕಂಪೌಂಡನ್ನು ಫಾರ್ಮ್ ಮಾಡಿದಾಗ ಆ ಕಂಪೌಂಡ್ ಶುಡ್ ಬಿ ಫಾರ್ಮ್ಡ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಕಂಬೈನ್ ಟು ಗಿವ್ ವಾಟರ್. ಸೊ ಇಲ್ಲಿ ಕಂಬೈನ್ ಆಗೋ ಎಲಿಮೆಂಟ್ಸ್ನ ಮಾಸ್ಗೆ ದೆರ್ ಇಸ್ ಅ ಡೆಫಿನೆಟ್ ರೇಷಿಯೋ. When different elements combine to form a compound, there exists a definite ratio of the combining elements by mass. Hydrogen ratio ಏನು, hydrogen the mass 1. There are 2 hydrogens, so 2 oxygen ನ mass 16. ಸೊ ವಾಟರ್ ನೀವು ಯಾವುದೇ ಸೋರ್ಸಿಂದ ತಗೊಂಡ್ರು ಕೂಡ ಅದರಲ್ಲಿ ಕಂಬೈನ್ ಆದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ರೇಷಿಯೋ 1:8 ಬೈ ಮಾಸ್ ಇರುತ್ತೆ. ಮಲ್ಟಿಪಲ್ ಪ್ರಪೋರ್ಷನ್ ಆದರೆ ಇದರಲ್ಲೇ ಸ್ವಲ್ಪ ಚೇಂಜು. ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಕ್ಯಾನ್ ಕಂಬೈನ್ ಟು ಫಾರ್ಮ್ ವಾಟರ್ ಆಸ್ ವೆಲ್ ಆಸ್ ಹೈಡ್ರೋಜನ್ ಪೆರಾಕ್ಸೈಡ್. ಓಕೆ, ಇಲ್ಲಿ ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 2 ಇದೆ, ಒಂದರ ಮಾಸು 16 ಟೈಮ್ 2 ಇಸ್ 32. ಸೊ ದ ರೇಷಿಯೋ ವಿಲ್ ಬಿಕಮ್ 1:16. ಇಲ್ಲಿ ಎರಡರಲ್ಲಿ ಏನು ಕಾಮನ್ ಇದೆ ನೋಡ್ಕೊಳ್ಳಿ. ಹೈಡ್ರೋಜನ್ ಇಸ್ ವೆರಿ ಕಾಮನ್ ಇನ್ ಬೋತ್ ದ ಕೇಸಸ್. ಒಂದರಲ್ಲಿ ಆಕ್ಸಿಜನ್ 1 ಇದೆ, ಇನ್ನೊಂದರಲ್ಲಿ ಆಕ್ಸಿಜನ್ 2 ಇದೆ. ಇದರ ರೇಷಿಯೋ ಎಷ್ಟಿದೆ? 8:16. ದಟ್ ಇಸ್ ನಥಿಂಗ್ ಬಟ್ 1:2. So when 2 different elements, say hydrogen and oxygen, combine to form 2 different compounds, say water and hydrogen peroxide, the mass of the element that combines with the fixed mass of the other, mass of the element under oxygen that combines with the fixed mass of the other element under hydrogen jote combine ago ratio, where it will be in the simple whole number ratio. Okay, example yadadru simple ಆಗಿರೋದು ವಾಟರ್ ತಗೊಂಡು ಕೊಡಿ.
ಡಿಫೈನ್ ಮೊಲಾರಿಟಿ. ಮೊಲಾರಿಟಿ ಅಂದರೆ ನಾವು ಕ್ಯಾಪಿಟಲ್ ಎಮ್ ಅಂತ ಯೂನಿಟ್ ಕೊಡ್ತೀವಿ. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಇನ್ ಲೀಟರ್ಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಲೀಟರ್ಸ್ ಬರೀಬೇಕು. ಮೊಲಾಲಿಟಿ ಅಂದರೆ ನಾವು ಸ್ಮಾಲ್ ಎಮ್ ಬರಿತೀವಿ. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಇದು ಸೇಮ್ ಇರುತ್ತೆ, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ದಿ ಸಾಲ್ವೆಂಟ್ ಇನ್ ಕೆ ಜಿ. ಇದು ಮಾಸ್ ಆಫ್ ದಿ ಸಾಲ್ವೆಂಟ್ ಇನ್ ಕೆ ಜಿ, ಇಲ್ಲಿ ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಇನ್ ಲೀಟರ್. ಇದು ನೆನ್ಪಿಟ್ಕೊಳ್ಬೇಕು ಮೊಲಾರಿಟಿ ಮತ್ತು ಮೊಲಾಲಿಟಿಗೆ. ಆ್ಯಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇಲ್ಲೇನಾದರೂ ಸೊಲ್ಯೂಷನ್ ಇದು ವಾಲ್ಯೂಮ್ ಕೊಟ್ಟಿದ್ದರೆ ಸೊಲ್ಯೂಷನ್ ವಾಲ್ಯೂಮ್ ಇಸ್ ಈಕ್ವಲ್ ಟು, ಅಥವಾ ಮಾಸ್ ಆಫ್ ದಿ ಸೊಲ್ಯೂಷನ್ ಕೊಟ್ಟಿದ್ದರೆ ಮಾಸ್ ಆಫ್ ದಿ ಸೊಲ್ಯೂಷನ್ ಇಸ್ ಈಕ್ವಲ್ ಟು ಮಾಸ್ ಆಫ್ ದಿ ಸೊಲ್ಯೂಟ್ ಪ್ಲಸ್ ಮಾಸ್ ಆಫ್ ದಿ ಸಾಲ್ವೆಂಟ್ ಡಿಡಕ್ಟ್ ಮಾಡಿ ಬರೀರಿ ಅಂತ. ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸನ್ನು ಯೂಶ್ವಲಿ ಕೊಡಲ್ಲ. ಈ ಚಾಪ್ಟರಿಂದ ಯಾವುದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ? ಮೊಲಾರಿಟಿ ಪ್ರಾಬ್ಲಮ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಅ ಮೊಲಾರಿಟಿ ಆಫ್ 4 grams ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಡಿಸಾಲ್ವ್ಡ್ ಇನ್ say 500 ml of the solution. ಈ ಥರ ಒಂದು ಪ್ರಾಬ್ಲಮ್ ಕೊಟ್ಟರು. ಏನು ಮಾಡ್ತೀರಾ? ಮಾಸ್ ಆಫ್ ದಿ ಸೊಲ್ಯೂಟ್ ಕೊಟ್ಟಿದ್ದಾರೆ, ಮಾಸ್ ಇಸ್ ಈಕ್ವಲ್ ಟು 4 grams. ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡಬೇಕು. ಯಾವುದು ಸಬ್ಸ್ಟೆನ್ಸು? ಸೋಡಿಯಂ ಹೈಡ್ರಾಕ್ಸೈಡ್. ಮೋಲಾರ್ ಮಾಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಅಟಾಮಿಕ್ ಮಾಸನ್ನು ಆ್ಯಡ್ ಮಾಡ್ಕೊಳ್ಳಿ. ಸೋಡಿಯಂ ಇಸ್ 23, ಆಕ್ಸಿಜನ್ ಇಸ್ 16, ಹೈಡ್ರೋಜನ್ ಇಸ್ 1, ಪುಟ್ ಟುಗೆದರ್ ಇಟ್ ವಿಲ್ ಬಿ 40. ಮೋಲ್ಸ್ ಫೈಂಡ್ ಔಟ್ ಮಾಡಿ. ಮೋಲ್ಸ್ ಇಸ್ ಈಕ್ವಲ್ ಟು ಮಾಸ್ ಓವರ್ ಮೋಲಾರ್ ಮಾಸ್. ಮಾಸ್ 4, ಮೋಲಾರ್ ಮಾಸ್ 40. 4 divided by 140 ಅಂದರೆ 1/10, ದಟ್ ಇಸ್ 0.1 ಬಂತು ಮೋಲ್ಸು. ವಾಲ್ಯೂಮ್ ಯಾವತ್ತು ಲೀಟರ್ ಕನ್ವರ್ಟ್ ಮಾಡಬೇಕು. ಸಿ ಎಮ್ ಕ್ಯೂಬ್ ಯೂನಿಟ್ ಟು ನೆನ್ಪಿಟ್ಕೊಳ್ಳಿ. ಸಿ ಎಮ್ ಕ್ಯೂಬ್ ಇಸ್ ಈಕ್ವಲ್ ಟು ಎಮ್ ಎಲ್, ಡಿ ಎಮ್ ಕ್ಯೂಬ್ ಇಸ್ ಈಕ್ವಲ್ ಟು ಲೀಟರ್. ಸೊ ಎಮ್ ಎಲ್ ಅಲ್ಲಿ ಕೊಟ್ಟರೆ 500, ಎನಿ ಎಮ್ ಎಲ್ ವ್ಯಾಲ್ಯೂ ಗಿವನ್ ಡಿವೈಡೆಡ್ ಬೈ 1000 ಇಸ್ ಗೋಯಿಂಗ್ ಟು ಗಿವ್ ಯು ಏನು ವ್ಯಾಲ್ಯೂ ಬರುತ್ತೆ ಇವಾಗ? 0.5. ದಿಸ್ ಇಸ್ ಇನ್ ಲೀಟರ್. ನಾವು ಈಗ ಸಬ್ಸ್ಟಿಟ್ಯೂಟ್ ಮಾಡಿ. Molarity is equal to number of moles of solute, that is 0.1 divided by volume of the solution, that is 0.5. Substitute ಮಾಡಿ value find out ಮಾಡಿ. ನಾನು value ನ ಕೊಡಲ್ಲ, I'll just tell you the way how to do it. Then we have the next one, molality. ಇಲ್ಲಿ molality find out ಮಾಡಬೇಕಂದ್ರೆ what we have to do is ಇಲ್ಲೇ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀವಿ. 4 grams of sodium hydroxide which is dissolved in say 500 grams of the solution. ಈ ಥರ ಕ್ವಶನ್ ಕೊಟ್ಟಿದ್ದಾರೆ. ಏನು ಮಾಡ್ತೀರಾ? ಮೊಲಾಲಿಟಿ ಇಸ್ ನಂಬರ್ ಆಫ್ ಮೋಲ್ಸ್, ನಾಮಿನೇಟ್ರಲ್ಲಿ ಸೇಮ್ ಇರುತ್ತೆ. 4 divided by 40, 0.1. 500 grams ಆಫ್ ದಿ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸಾಲ್ವೆಂಟ್ ಕೊಟ್ಟರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. 500 grams ಇದೆ, ಇದರಲ್ಲಿ ಸೊಲ್ಯೂಟ್ನ ಮಾಸನ್ನು ಮೈನಸ್ ಮಾಡಿ. ಸೊ 500 minus 4 is going to give you 496. ಈ 496ಗೆ 1000 ಇಂದ ಡಿವೈಡ್ ಮಾಡಿದರೆ 0.496 ಬರುತ್ತೆ. ದ್ಯಾಟ್ ವಿಲ್ ಬಿ ದ ನಾಮಿನೇಟರ್. ಓಕೆ, ಡೈರೆಕ್ಟ್ ಗ್ರಾಮ್ಸ್ ಅಲ್ಲಿ ಕೊಟ್ಟಿದ್ರೆ ಅದನ್ನು ಕೆ ಜಿ ಕನ್ವರ್ಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ. ಯೂನಿಟ್ ಇಲ್ಲಿ ಸ್ಮಾಲ್ ಎಮ್ಮು, ಇಲ್ಲಿ ಕ್ಯಾಪಿಟಲ್ ಎಮ್ಮು. ನೆಕ್ಸ್ಟ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಎಂಪರಿಕಲ್ ಫಾರ್ಮುಲಾ ಅಂಡ್ ದ ಮೊಲಿಕ್ಯುಲರ್ ಫಾರ್ಮುಲಾ. ನಾನು ಸ್ಟೆಪ್ಸನ್ನು ಹೇಳ್ಕೊಂಡು ಹೋಗ್ತೀನಿ, ಏನು ಮಾಡಬೇಕು ಅಂತ ನೋಡ್ಕೊಳ್ಳಿ. ಫಸ್ಟ್ ಲಿಸ್ಟ್ ಔಟ್ ದ ಎಲಿಮೆಂಟ್ಸ್ ಅವೈಲೇಬಲ್. ಇದು ಎಂಪರಿಕಲ್ ಫಾರ್ಮುಲಾ ಮತ್ತು ಮೊಲಿಕ್ಯುಲರ್ ಫಾರ್ಮುಲಾ. ಎಂಪರಿಕಲ್ ಫಾರ್ಮುಲಾ ಅಂದರೆ ಸಿಂಪ್ಲೆಸ್ಟ್ ಫಾರ್ಮುಲಾ ಬಿಟ್ವೀನ್ ದ ಆಟಮ್ಸ್. ಫಾರ್ ಎಕ್ಸಾಂಪಲ್, ಇಫ್ ಐ ರೈಟ್ ಬೆನ್ಝೀನ್ C6H6, the simplest formula is CH, ಯಾಕಂದರೆ 6 ಕಾಮನ್ ಆಗಿದೆ, ತೆಗೆದುತ್ತೀನಿ. ಸೊ ದಿಸ್ ಬಿಕಮ್ಸ್ ದ ಎಂಪರಿಕಲ್ ಫಾರ್ಮುಲಾ, ದಿಸ್ ಬಿಕಮ್ಸ್ ದ ಮೊಲಿಕ್ಯುಲರ್ ಫಾರ್ಮುಲಾ. ವಿ ಹ್ಯಾವ್ ಎಂಪರಿಕಲ್ ಫಾರ್ಮುಲಾ ಟೈಮ್ಸ್ ಎನ್ ಇಸ್ ಅ ಹೋಲ್ ನಂಬರ್, ಇಲ್ಲಿ 6 ಆಗುತ್ತೆ. ಮಲ್ಟಿಪ್ಲೈ ಮಾಡಿದರೆ ನಮಗೆ ಮೊಲಿಕ್ಯುಲರ್ ಫಾರ್ಮುಲಾ ಸಿಗುತ್ತೆ. ಎಲಿಮೆಂಟ್ಸ್ ನೋಡ್ಕೊಳ್ಳಿ ಫಸ್ಟ್ ಯಾವುದೆಲ್ಲ ಇದೆ, ಏನೆಲ್ಲ ಕೊಟ್ಟಿದ್ದಾರೆ. ಹೈಡ್ರೋಜನ್ ಕೊಟ್ಟಿದ್ದಾರೆ, ಕಾರ್ಬನ್ ಕೊಟ್ಟಿದ್ದಾರೆ, ಕ್ಲೋರಿನ್ ಕೊಟ್ಟಿದ್ದಾರೆ. ಸೊ ಐ ಲಿಸ್ಟ್ ಔಟ್ ದ ಎಲಿಮೆಂಟ್. ನೆಕ್ಸ್ಟ್ ದೆನ್ ಪರ್ಸಂಟೇಜ್ ಇಸ್ ನಥಿಂಗ್ ಬಟ್ ಮಾಸ್. 100 ಎಷ್ಟು ಮಾಸ್ ಇದೆ ಅಂತ. ದಿಸ್ ಇಸ್ 4.07, ಇದು 24.27 ಆ್ಯಂಡ್ ದಿಸ್ ಒನ್ ಇಸ್ 71.65. ಇದನ್ನು ಹಂಗಂಗೆ ಬರ್ಕೊಂಡಿದ್ದೀನಿ. ದೆನ್ ದ ಅಟಾಮಿಕ್ ಮಾಸ್ ಅವ್ರು ಕೊಟ್ಟಿರ್ತಾರೆ ಅಥವಾ ಪೀರಿಯಾಡಿಕ್ ಟೇಬಲಲ್ಲಿ ಇರುತ್ತೆ. ಹೈಡ್ರೋಜನ್ ಇಸ್ 1.008, ಕಾರ್ಬನ್ ಇಸ್ 12.01 ಆ್ಯಂಡ್ ಆಲ್ಸೋ ಕ್ಲೋರಿನ್ ಇಸ್ 35.5. ನೆಕ್ಸ್ಟ್ ಫೈಂಡ್ ಔಟ್ ದ ನಂಬರ್ ಆಫ್ ಮೋಲ್ಸ್. ಮೋಲ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಮೋಲ್ಸ್ ಇಸ್ ಈಕ್ವಲ್ ಟು ಮಾಸ್ ಓವರ್ ಎ ಆರ್, ಆರ್ ಮಾಸ್ ಓವರ್ ಎ ಆರ್ ಅಂದರೆ ಅಟಾಮಿಕ್ ಮಾಸ್, ಎಮ್ ಆರ್ ಅಂದರೆ ಮೋಲಾರ್ ಮಾಸ್. ಯಾವ್ದು ಬೇಕೋ ಅದನ್ನು ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ 4.07 ಡಿವೈಡೆಡ್ ಬೈ 1.008 ಅಂದರೆ ನಿಮಗೆ ಏನು ವ್ಯಾಲ್ಯೂ ಬರುತ್ತೆ ನಾನು ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕು. 1.008 ಅಂದರೆ ದಿಸ್ ಈಸ್ ಗೋಯಿಂಗ್ ಟು ಗಿವ್ ಯು 4.03. ಆಮೇಲೆ 24.27 ಡಿವೈಡೆಡ್ ಬೈ 12.01 ಇಸ್ ಗೋಯಿಂಗ್ ಟು ಗಿವ್ ಯು 2.02. 71.65 ಅಂದರೆ ಇದು 2.02 ಬರುತ್ತೆ ರಫ್ ಆಗಿ. ಸ್ಮಾಲೆಸ್ಟ್ ನಂಬರ್ ತಗೊಳ್ಳಿ. ಓಕೆ, ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದಿದೆ ಅದನ್ನು ತೊಗೊಂಡು ಎಲ್ಲದಕ್ಕೂ ಅದೇ ನಂಬರಿಂದ ಡಿವೈಡ್ ಮಾಡಿ. 2.02ನ ನೀವು 2 ಅಂತಲೇ ತೊಗೊಳ್ಬೋದು. ಸೊ ನಿಮಗೆ ಇಲ್ಲಿ 2 ಸಿಗುತ್ತೆ, ಇಲ್ಲಿ 1 ಸಿಗುತ್ತೆ, ಇಲ್ಲಿ 1 ಸಿಗುತ್ತೆ. ಪುಟ್ ಟುಗೆದರ್ ಹೈಡ್ರೋಜನ್ 2 ಟೈಮ್ಸ್, ಸೊ H2, ಕಾರ್ಬನ್ 1 ಟೈಮ್, ಈ ನಂಬರ್ನ ಬರೀತಾ ಇದ್ದೀನಿ, ಆ್ಯಂಡ್ ಕ್ಲೋರಿನ್ 1 ಟೈಮ್.
So Cl. This becomes the empirical formula. Once you get the empirical formula, find out the empirical formula mass. Empirical formula mass ಏನು ಬರುತ್ತೆ ಅಂದರೆ ಇದನ್ನು ಆ್ಯಡ್ ಮಾಡಬೇಕು. Mass of 2 hydrogen is 1.008 ಅನ್ನು ನಾನು ರಫ್ ಆಗಿ ಬರಿತಾ ಇದ್ದೀನಿ. ಸೊ 1 ಅಂತ ತೊಗೊಂಡು ಬರಿತೀನಿ, 2 ಬರುತ್ತೆ. ಕಾರ್ಬನ್ ಇಸ್ 12, ಅದ್ರ ಜೊತೆನಲ್ಲಿ ಕ್ಲೋರಿನ್ ಇಸ್ 35.5. ಇದನ್ನು ಆ್ಯಡ್ ಮಾಡಿದ್ರೆ 35.5 ಪ್ಲಸ್ 12 ಪ್ಲಸ್ 2 ಅಂತ ಆ್ಯಡ್ ಮಾಡಿದ್ರೆ ನನಗೆ 49.5 ಬರ್ತಾ ಇದೆ. ಓಕೆ, ಇದು 98 ಆಗಬೇಕು ಅನಿಸುತ್ತೆ ನನಗೆ, ಅಥವಾ 99 ಗ್ರಾಮ್ ಅಂತ ತಗೊಳ್ತೀನಿ ಫಾರ್ ಟೈಮ್ ಬೀಯಿಂಗ್. ಸೊ 49.5 ಬರ್ತಾ ಇದೆ. ಎಂಪೆರಿಕಲ್ ಫಾರ್ಮುಲಾ molecular formula mass divided by empirical formula mass ಅಂತ ಬರೀತೀನಿ. ಸೊ 98 divided by 49.5, 98 ಅಥವಾ 99 ಅಂತಾನೆ ತಗೊಳ್ಳಿ. then I have to divide it by 49.5 or 49, ಯಾವ ವ್ಯಾಲ್ಯೂ ಬರುತ್ತೋ ಅದು ಆ್ಯಡ್ ಮಾಡಿದಾಗ ನನಗೆ 2 ಬರುತ್ತೆ. ಈ 2 ಅನ್ನು CH2Clಗೆ ಎಂಪರಿಕಲ್ ಫಾರ್ಮುಲಾ ಮಾಸ್ಗೆ ಮಲ್ಟಿಪ್ಲೈ ಮಾಡಬೇಕು. CH2Clಗೆ ಮಲ್ಟಿಪ್ಲೈ ಮಾಡಿದ್ರೆ C2H4Cl2. ಯಾವುದು ಟೆಕ್ಸ್ಟ್ ಬುಕ್ಕಲ್ಲಿ ಸಾಲ್ವ್ ಮಾಡಿದರೆ ಅದನ್ನೆಲ್ಲ ಮತ್ತೆ ನೋಡ್ಕೊಳ್ಳಿ, ಅದೇ ಪ್ರಾಬ್ಲಮ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಎನಿ 4, ಈ ಚಾಪ್ಟರ್ ಮುಗೀತು. 1 ಮಾರ್ಕರ್ ನಾನು ಡಿಸ್ಕಸ್ ಮಾಡಲ್ಲ, ಯಾವುದೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ನೋಡ್ಕೊಂಡು ಹೋಗೋಣ. ರೈಟ್ ಎನಿ 4 ಪಾಸ್ಟುಲೇಟ್ಸ್ ಆಫ್ ರುದರ್ಫೋರ್ಡ್ಸ್ ಅಟಾಮಿಕ್ ಮಾಡೆಲ್. ರುದರ್ಫೋರ್ಡ್ ಅಟಾಮಿಕ್ ಮಾಡೆಲನ್ನು ಕೊಡ್ಬೋದು, ಅಥವಾ ಅಬ್ಸರ್ವೇಷನ್ಸ್ ಆಫ್ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ಅಂತಾನು ಕೊಡ್ಬೋದು. ಅಬ್ಸರ್ವೇಷನ್ ಏನು ಮಾಡ್ತಾನೆ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟಲ್ಲಿ? ಅಬ್ಸರ್ವೇಷನ್ ಏನು ಬರುತ್ತೆ? ಒಂದು ಮೋಸ್ಟ್ ಆಫ್ ದಿ ರೇಸ್ ಅಥವಾ ರೇಡಿಯೋಆಕ್ಟಿವ್ ರೇಡಿಯೇಷನ್ಸ್ ದೇ ಟ್ರಾವೆಲ್ಡ್ ಇನ್ ಅ ಸ್ಟ್ರೈಟ್ ಮ್ಯಾನರ್. Very few got deflected and very few return back. ಅಂದರೆ ಕೆಲವುದು ಸ್ಕ್ಯಾಟರ್ ಆಗುತ್ತೆ, ಕೆಲವುದು ಡಿಫ್ಲೆಕ್ಟೆಡ್ ಬ್ಯಾಕ್, ಸ್ಕ್ಯಾಟರ್ಡ್. ಡಿಪೆಂಡಿಂಗ್ ಆನ್ ದಿಸ್ ವಾಟ್ ಇಸ್ ದ ಕನ್ಕ್ಲೂಷನ್ ಹಿ ಗಿವ್ಸ್, ಇದು ಮಾಡೆಲ್ ಆಗುತ್ತೆ. ಇದು ಅಬ್ಸರ್ವೇಷನ್ ಆದರೆ ಇದು ಮಾಡೆಲ್ ಆಗುತ್ತೆ. ಮೋಸ್ಟ್ ಆಫ್ ದಿ ಸ್ಪೇಸ್ ಇನ್ಸೈಡ್ ಆಟಮ್ ಇಸ್ ಎಂಪ್ಟಿ. ಆಟಮಲ್ಲಿ ತುಂಬ ಜಾಗ ಖಾಲಿ ಇದೆ. ಓಕೆ, ಸೈಜ್ ಆಫ್ ದಿ ನ್ಯೂಕ್ಲಿಯಸ್ ಇಸ್ ವೆರಿ ಸ್ಮಾಲ್ ಕಂಪೇರ್ಡ್ ಟು ದ ಸೈಜ್ ಆಫ್ ದಿ ಆಟಮ್. ನೆಕ್ಸ್ಟು electrons and the nucleus are held together by the electrostatic forces. ಓಕೆ, ಯಾವುದಾದ್ರೂ 3 ಇಂಪಾರ್ಟೆಂಟ್ ಪಾಸ್ಟುಲೇಟನ್ನು ನೆನ್ಪಿಟ್ಕೊಳ್ಳಿ. 4 ಬೇಕಾಗಿಲ್ಲ, 3 ಅನ್ನು ನೆನ್ಪಿಟ್ಕೊಳ್ಳಿ. 4 postulates of Bohr's atomic theory. Bohr's atomic model alli what does he say? Electrons revolve around the nucleus. One nucleus ತಗೊಂಡ್ರೆ electrons revolve around the nucleus in circular path. ಅದಾದ್ಮೇಲೆ ಈ ಥರ ನ್ಯೂಕ್ಲಿಯಸ್ ಇತ್ತು, ಇಲ್ಲಿ ಇಲೆಕ್ಟ್ರಾನ್ ಇದೆ, ಇದು ಸರ್ಕ್ಯುಲರ್ ಪಾತಲ್ಲಿ ರಿವಾಲ್ವ್ ಆಗ್ತಾ ಇದೆ. As long as the electron continues to revolve in the same orbit, there is no change in energy of the electron. ಒಂದು ಇಲೆಕ್ಟ್ರಾನ್ ಒಂದು ಪಾತಲ್ಲಿ ಮೂವ್ ಆಗ್ತಾ ಇದೆ, ಈ ಇಲೆಕ್ಟ್ರಾನ್ ಇಲ್ಲಿ ಟ್ರಾವೆಲ್ ಆಗ್ತಾ ಇದೆ ಅಂದರೆ ಅದರ ಎನರ್ಜಿನಲ್ಲಿ ಚೇಂಜ್ ಇರಲ್ಲ, ಎನರ್ಜಿ ಲೂಸು ಆಗಲ್ಲ, ಗೇನು ಆಗಲ್ಲ. ಆದರೆ ವೆನ್ ದ ಇಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಲೋಯರ್ ಆರ್ಬಿಟ್ ಟು ಹೈಯರ್ ಆರ್ಬಿಟ್, ಇವಾಗ ಇಲೆಕ್ಟ್ರಾನ್ ಕೆಳಗಡೆ ಲೆವೆಲ್ ಇದೆ, ಒಳಗಡೆ ಇದೆ, ಅದು ಹೊರಗಡೆ ಲೆವೆಲ್ಗೆ ಹೋಗಬೇಕು. ಸೇ ದಿಸ್ ಇಸ್ ಎನರ್ಜಿ ಲೆವೆಲ್ 1, ದಿಸ್ ಇಸ್ ಎನರ್ಜಿ ಲೆವೆಲ್ 2. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ದಟ್ ಹ್ಯಾಸ್ ಟು ಅಬ್ಸಾರ್ಬ್ ದ ಎನರ್ಜಿ. ಓಕೆ, ವೆನ್ ದ ಇಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಹೈಯರ್ ಲೆವೆಲ್ ಟು ದ ಲೋಯರ್ ಲೆವೆಲ್, higher orbit to the lower orbit, then it is going to release the energy. This is a very common thing. Lower ground level in the excited state ಗೆ ಹೋಗ್ಬೇಕಂದ್ರೆ ಎನರ್ಜಿನ ಅಬ್ಸಾರ್ಬ್ ಮಾಡಬೇಕು, ಹೈಯರ್ ಸ್ಟೇಟ್ ಇಂದ ಲೋಯರ್ ಸ್ಟೇಟಿಗೆ ಬರಬೇಕಂದ್ರೆ ಎನರ್ಜಿ ಕೊಡಬೇಕು. ಸೊ that difference in energy E2 minus E1 is equal to delta E, which is equal to h nu. ಈ nu is the radiation or the energy of that particular, ಅಲ್ಲಿ ಕೊಡ್ತಾ ಇರೋ ಲೈಟ್ ಇದೆಯಲ್ಲ ಅದರ ಫ್ರೀಕ್ವೆನ್ಸಿ ನ್ಯೂ ಆಗಿರುತ್ತೆ. ನೆಕ್ಸ್ಟು MVR is equal to NH by, I guess this you know, angular momentum of the electron. Angular momentum ಅಂದ್ರೆ mass into velocity. ಓಕೆ, ಈ ಇದು ಆಂಗ್ಯುಲರ್ ಮೊಮೆಂಟಮ್ ಏನಾಗಿರುತ್ತೆ,
ಇದು NH/2π ಈಕ್ವಲ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಇದೆರಡರಲ್ಲಿ ಬೋರ್ ಪಾಸ್ಟುಲೇಟ್ಸ್ ಅಥವಾ ಇದೆರಡರಲ್ಲಿ ಯಾವ್ದಾದ್ರು ಒಂದು ಬಂದೇ ಬರುತ್ತೆ. ಇದ್ರ ಜೊತೆನಲ್ಲಿ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅನ್ನ ಇನ್ನೊಂದ್ಸತಿ ನೋಡ್ಕೊಂಡ್ರೆ ದಟ್ ಇಸ್ ಆಲ್ವೇಸ್ ಬೆಟರ್. ಮೆನ್ಷನ್ ದ ಸಿಗ್ನಿಫಿಕೆನ್ಸ್ ಆಫ್ 4 ಕ್ವಾಂಟಮ್ ನಂಬರ್ಸ್. ಕ್ವಾಂಟಮ್ ನಂಬರ್ಸ್ ಸಿಗ್ನಿಫಿಕೆನ್ಸ್ ಏನಾಗಿರುತ್ತೆ? ಒಂದು, ಫಸ್ಟ್ ಕ್ವಾಂಟಮ್ ನಂಬರ್ನ ನೆನ್ಪಿಟ್ಕೊಳ್ಳಿ. ಒಂದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಗಿವನ್ ಬೈ ದ ಲೆಟರ್ n. ಸೆಕೆಂಡ್ ಒನ್ ಅಜಿಮುಥಲ್ ಕ್ವಾಂಟಮ್ ನಂಬರ್ ಆರ್ ಸಬ್ಸಿಡರಿ ಕ್ವಾಂಟಮ್ ನಂಬರ್ ಆರ್ angular momentum quantum number L. Third one, magnetic quantum number given by the letter M. Next, last one, spin quantum number given by the letter S. Significance ಏನು? Principal quantum number says about the shell to which electron belongs. Main shell. ಇದು ಮೇನ್ ಶೆಲ್ ಬಗ್ಗೆ ಹೇಳುತ್ತೆ. ಅಂದರೆ ಒಂದು ಇಲೆಕ್ಟ್ರಾನು, ಈ ಥರ ಒಂದು ನ್ಯೂಕ್ಲಿಯಸ್ ಇದೆ, ಇಲ್ಲಿ ಸಪ್ರೇಟ್ ಶೆಲ್ಸ್ ಇದ್ದಾವೆ, ಸರ್ಕ್ಯುಲರ್ ಪಾತ್ ಇದ್ದಾವೆ ಅಂತ ಇಟ್ಕೊಳ್ಳಿ. ಎಲ್ಲಿ ಇಲೆಕ್ಟ್ರಾನ್ ಇದೆ, ಯಾವ ಶೆಲ್ಲಲ್ಲಿ ಇಲೆಕ್ಟ್ರಾನ್ ಇದೆ, ಆ ಶೆಲ್ಲಿನ ಬಗ್ಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಹೇಳುತ್ತೆ. ಎನ್ ಕ್ಯಾನ್ ಹ್ಯಾವ್ ದ ವ್ಯಾಲ್ಯೂ 1 2 3 ಎಕ್ಸೆಟ್ರಾ. ನೀವು ಯಾವ ಶೆಲ್ಲಲ್ಲಿ ಇಲೆಕ್ಟ್ರಾನ್, ಫಾರ್ ಎಕ್ಸಾಂಪಲ್ ಇಲ್ಲಿ ಇಲೆಕ್ಟ್ರಾನ್ ಇದೆ ಅಂದರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು ರೇಡಿಯಸ್ ಆಗುತ್ತೆ. ಸೊ ಯು ಕ್ಯಾನ್ ಫೈಂಡ್ ಔಟ್ ದ ರೇಡಿಯಸ್ ಆಫ್ ದಿ ಆಟಮ್, ಯು ಕ್ಯಾನ್ ಈವನ್ ಫೈಂಡ್ ಔಟ್ ದ ಎನರ್ಜಿ ಆಫ್ ದಟ್. ಯಾವ್ದಾದ್ರು ಒಂದನ್ನು ಮೆನ್ಷನ್ ಮಾಡಿ. ಅಜಿಮುಥಲ್ ಕ್ವಾಂಟಮ್ ನಂಬರ್, ಇವಾಗ ಈಗ ಫಾರ್ ಎಕ್ಸಾಂಪಲ್ ಫೋರ್ತ್ ಶೆಲ್ಲಲ್ಲಿ ಇಲೆಕ್ಟ್ರಾನ್ ಇದೆ, ಫೋರ್ತ್ ಶೆಲ್ಲಲ್ಲಿ ಮತ್ತೆ ಸಬ್ ಶೆಲ್ ಇದೆ, 4s ಅಲ್ಲಿ ಇದೆಯಾ, 4p ನಲ್ಲಿದೆಯಾ, 4d ನಲ್ಲಿದೆಯಾ, 4f ಅಲ್ಲಿ ಇದೆಯಾ. ಸೊ 4 is the main energy level, spdf are the sub levels. So this says in which sub shell the electron is. ಇದ್ರ ಬಗ್ಗೆ ಅಜಿಮುಥಲ್ ಕ್ವಾಂಟಮ್ ನಂಬರ್ ಹೇಳುತ್ತೆ. ಅದರ ಜೊತೆನಲ್ಲಿ ಎಲ್ಲಿದೆ ಅಂತ ಗೊತ್ತಾದರೆ ಯು ಕ್ಯಾನ್ ಈವನ್ ಫೈಂಡ್ ಔಟ್ ದ ಶೇಪ್. ಸೊ ಎಲ್ ಕ್ಯಾನ್ ಹ್ಯಾವ್ ದ ವ್ಯಾಲ್ಯೂಸ್ ಲೆಸ್ಸರ್ ದ್ಯಾನ್ ಎನ್. ಸೊ 0 1 2 3 ಎಲ್ಲ ಬರ್ಬೋದು. 0 ಆದರೆ ಎಸ್ ಸಬ್ ಶೆಲ್, 1 ಆದರೆ ಪಿ, 2 ಆದರೆ ಡಿ, 3 ಆದರೆ ಎಫ್. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರು, ಇವಾಗ ಪಿ ನಲ್ಲಿ 3 ಸಬ್ಶೆಲ್ಸ್ ಇದಾವೆ, ಒಂದು ಪಿ ಎಕ್ಸ್, ಇನ್ನೊಂದು ಪಿ ವೈ, ಇನ್ನೊಂದು ಪಿ ಝಡ್. ನಿಮಗೆ ಹೆಂಗೆ ಗೊತ್ತಾಗುತ್ತೆ ಪಿ ನಲ್ಲಿ 3 ಆರ್ಬಿಟಲ್ಸ್ ಇದಾವೆ, ಡಿ ನಲ್ಲಿ 5 ಇದೆ ಅಂತ? ದಟ್ ಇಸ್ ಯೂಸಿಂಗ್ ದ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಸೊ ದಿಸ್ ಗಿವ್ಸ್ ದ ಓರಿಯಂಟೇಷನ್ ಆಫ್ ದಿ ಆರ್ಬಿಟಲ್. ಪಿ ಎಕ್ಸ್ ಅಂದರೆ ದಿಸ್ ಇಸ್ ಅಲೈನ್ಡ್ ಅಕ್ರಾಸ್ ದಿ ಅಥವಾ ಅಲಾಂಗ್ ದಿ ಎಕ್ಸ್ ಆಕ್ಸಸ್. ಪಿ ವೈ ಅಂದರೆ ಆರ್ಬಿಟಲ್ಸು ಅಥವಾ ಡಂಬೆಲ್ ಶೇಪು ಅಲಾಂಗ್ ದಿ ವೈ ಆಕ್ಸಿಸ್ ಇದೆ. ಸೊ ದಿಸ್ ಟೆಲ್ಸ್ ದ ಓರಿಯಂಟೇಷನ್. ದಿಸ್ ಕ್ಯಾನ್ ಆಲ್ವೇಸ್ ಹ್ಯಾವ್ ದ ವ್ಯಾಲ್ಯೂಸ್ 2l+1. ಅಂದರೆ ಎನ್ ವ್ಯಾಲ್ಯೂ 2 ಆಗಿದ್ರೆ ಇದರಿಂದ ಒಂದು ವ್ಯಾಲ್ಯೂ ಕಡಿಮೆ ಇರುತ್ತೆ. ಎಲ್ ಕ್ಯಾನ್ ಬಿ 0 ಆರ್ 1. ಎಲ್ 0 ಆಗಿದ್ರೆ ಎಮ್ ವ್ಯಾಲ್ಯೂ 0 ± 1 ಆಗಿರುತ್ತೆ. ಸ್ಪಿನ್ ಕ್ವಾಂಟಮ್ ನಂಬರ್, ಒಂದು ಆರ್ಬಿಟಲ್ ಅಲ್ಲಿ ನೀವು ಅಪ್ಸೈಡ್ ಸ್ಪಿನ್ ಇಂದಾನು ಇಲೆಕ್ಟ್ರಾನ್ ಅನ್ನು ಫಿಲ್ ಮಾಡಬಹುದು, ಡೌನ್ ಸ್ಪಿನ್ ಇಂದಾನು ಇಲೆಕ್ಟ್ರಾನ್ ಅನ್ನು ಫಿಲ್ ಮಾಡಬಹುದು. ಅಪ್ಸೈಡ್ ಆದ್ರೆ ಎಸ್ ವ್ಯಾಲ್ಯೂ +½ ಆಗಿರುತ್ತೆ, ಡೌನ್ ಸೈಡ್ ಆದ್ರೆ -½ ಆಗಿರುತ್ತೆ. ಸೊ ದಿಸ್ ಸ್ಪಿನ್ ಕ್ವಾಂಟಮ್ ನಂಬರ್ ಇಸ್ ಗೋಯಿಂಗ್ ಟು ಗಿವ್ ಯು ದ ವ್ಯಾಲ್ಯೂಸ್. ಇದು ಸಿಗ್ನಿಫಿಕೆನ್ಸ್. ಇದನ್ನ ಚೆನ್ನಾಗಿ ಓದ್ಕೊಳ್ಳಿ. ಹೇಸನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ಒಂದು ಇಲೆಕ್ಟ್ರಾನು, ಬಿಕಾಸ್ ಇಟ್ ಇಸ್ ಅ microscopic particle, this is applicable for only for the microscopic particles, the particles which move faster and also very small. It is impossible to determine the exact position and velocity yadadru ಒಂದು of the moving microscopic particle simultaneously. ಒಂದು ಇಲೆಕ್ಟ್ರಾನ್ ಮೂವ್ ಆಗ್ತಾ ಇದೆ ಅಂದರೆ ಅದರ ಪೊಸಿಷನ್ ಮತ್ತೆ ವೆಲಾಸಿಟಿಯನ್ನು ನೀವು ಎಟ್ ಅ ಟೈಮ್ ಜೊತೆನಲ್ಲಿ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಹೇಸನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ಸೊ ಯಾವುದನ್ನಾದ್ರೂ ಒಂದನ್ನು ಫೈಂಡ್ ಔಟ್ ಮಾಡಿದ್ರೆ ಇನ್ನೊಂದು ಅನ್ಸರ್ಟೈನ್ ಆಗಿರುತ್ತೆ. ಓಕೆ, ಇದ್ರ ಜೊತೆನಲ್ಲಿ ವಾಟ್ ಇಸ್ ಅ ಫಾರ್ಮುಲಾ, ಇದಕ್ಕೆ ಏನು ಫಾರ್ಮುಲಾ ಯೂಸ್ ಮಾಡ್ತೀರಾ? Delta x, this is the uncertainty in position. Delta p, this is the uncertainty in the momentum. Velocity ಬದಲು ನೀವು momentum ಅನ್ನು ಕೂಡ ಯೂಸ್ ಮಾಡ್ಬೋದು. Momentum is nothing but mass into velocity. But mass is fixed, so change ಇದ್ರೂ m into delta v ಆಗುತ್ತೆ. So delta p is nothing but m delta v, which is greater than or equal to h/4 pi. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಅನ್ನು ಇದನ್ನು ಈಕ್ವಲ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಇದರ ಜೊತೆಯಲ್ಲಿ ಡಿ ಬ್ರಾಗ್ಲಿ ಮ್ಯಾಟರ್ ವೇವ್ ಈಕ್ವೇಷನ್, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು, ಇದು ಕೂಡ ಗೊತ್ತಿರಬೇಕು. ಡಿ ಬ್ರಾಗ್ಲಿ ಮ್ಯಾಟರ್ ವೇವ್ ಅಂದರೆ ಇಲೆಕ್ಟ್ರಾನ್ಸ್ ಕ್ಯಾನ್ ಹ್ಯಾವ್ ಬೋತ್ ದ ನೇಚರ್, either the particle nature or the wave nature.
ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಇಲ್ಲಿ ಕೂಡ ಇಕ್ವೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಹೌ ಡು ಯು ರೈಟ್ ದ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ನೀವು ನೆನ್ಪಿಟ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್. h by mv, where lambda is the wavelength, h is the Planck's constant, m is the mass, v is the velocity. ಇದು ಡಿ ಬ್ರಾಗ್ಲಿ. ಈ ಎಕ್ಸ್ಪ್ರೆಷನ್ ನೋಡ್ಕೊಳ್ಳುವಾಗ ಬರೀ ಎಕ್ಸ್ಪ್ರೆಷನ್ ನೋಡ್ತಾ ಹೋಗೋದಲ್ಲ, ಅದಕ್ಕೆ ಟರ್ಮ್ಸ್ ಇದಾವೆ, ಟರ್ಮಿನಾಲಜೀಸ್ ಇದಾವೆ. ಇದಂದ್ರೆ ಏನು, ಹಿಂಗಂದ್ರೆ ಏನು, ಅದನ್ನೆಲ್ಲ ನೋಡ್ಕೊಳ್ತಾ ಹೋಗಿ. Using SPDF notation, describe the orbital in which the electrons are. n is equal to 1. ಈ n ನಂಬರ್ ಇಂದ ವಾಟ್ ಯು ಕ್ಯಾನ್ ಡಿಟರ್ಮೈನ್ ಇಸ್ ಫಸ್ಟ್ ಶೆಲ್ ಯಾವುದು ಅಂತ, ಅಥವಾ ಇಲೆಕ್ಟ್ರಾನ್ ಯಾವ ಶೆಲ್ ಅಲ್ಲಿದೆ. n is equal to 1 ಅಂದ್ರೆ ಫಸ್ಟ್ ಶೆಲ್ ಅಲ್ಲಿದೆ. l is equal to 0 ನೆನ್ಪಿಟ್ಕೊಳ್ಳಿ. l is equal to 0 ಅಂದ್ರೆ ಇದು ಫಿಕ್ಸ್ಡ್ ಆಗಿರುತ್ತೆ s. l is equal to 1 ಅಂದ್ರೆ p, l is equal to 2 ಅಂದ್ರೆ d, l is equal to 3 ಅಂದ್ರೆ f. So 0, l is equal to 0 ಅಂದ್ರೆ s orbital. So the electron is in the 1s orbital. ಎರಡನೇದು n is equal to 3, ಡೈರೆಕ್ಟ್ 3 ಅಂತ ಬರೀರಿ. l is equal to 1 ಅಂದ್ರೆ p. So the electron is in the p. Third one, n is equal to 4, fourth orbital. l is equal to 2 ಅಂದ್ರೆ d. Fourth one, n is equal to 5 ಅಂದ್ರೆ ಫಿಫ್ತ್ ಮೇನ್ ಶೆಲ್, l is equal to 3 ಅಂದ್ರೆ f. ಇದು ನೀವು ಬರೆಯಬೇಕಾಗಿರೋದು. ಹೋಪ್ ಇಟ್ ಇಸ್ ಆಲ್ಸೋ ಕ್ಲಿಯರ್ ಟು ಯು. ವಾಟ್ ಇಸ್ ಅಟಾಮಿಕ್ ರೇಡಿಯೇ, ಗಿವ್ ಇಟ್ಸ್ ವೇರಿಯೇಷನ್. ಇನ್ನು ಥರ್ಡ್ ಚಾಪ್ಟರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಪೀರಿಯಾಡಿಕ್ ಲಾ ಅನ್ನು ನೆನ್ಪಿಟ್ಕೊಳ್ಳಿ. ಅಕಾರ್ಡಿಂಗ್ ಟು ದ ಮಾಡರ್ನ್ ಪೀರಿಯಾಡಿಕ್ ಲಾ, ದ ಎಲಿಮೆಂಟ್ಸ್ ಆರ್ ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್. ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್, ಅದನ್ನೆಲ್ಲ ಬರೆಯೋ ಬದಲು ಕಷ್ಟ ಆಗುತ್ತೆ. ಅಂದರೆ ಅಕಾರ್ಡಿಂಗ್ ಟು ದ ಮಾಡರ್ನ್ ಪೀರಿಯಾಡಿಕ್ ಲಾ, ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ನಂಬರ್ ಬರೆದ್ರೂ ಸಾಕಾಗುತ್ತೆ. ವಾಟ್ ಇಸ್ ಅಟಾಮಿಕ್ ರೇಡಿಯೇ? ಸೊ ಒಂದು ಆಟಮಲ್ಲಿ ನ್ಯೂಕ್ಲಿಯಸ್ ಇದೆ, ಎಲ್ಲ ಶೆಲ್ಗಳಿದ್ದಾವೆ, ಎಲ್ಲ ಶೆಲ್ಲಲ್ಲೂ ಇಲೆಕ್ಟ್ರಾನ್ಸ್ ಇದಾವೆ. ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಟು ದ ಔಟರ್ಮೋಸ್ಟ್ ಶೆಲ್ ವಿಚ್ ಕಂಟೈನ್ಸ್ ದ ಇಲೆಕ್ಟ್ರಾನ್. ಇಲ್ಲಿ ಬೇರೆ ಶೆಲ್ಲು ಇದೆ, ಬಟ್ ಇಲ್ಲಿ ಇಲೆಕ್ಟ್ರಾನಿಕ್ ಇಲ್ಲ ಅಂದ್ರೆ ನಾವು ಅದನ್ನು ಕನ್ಸಿಡರ್ ಮಾಡಲ್ಲ. ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಟು ದ ಔಟರ್ಮೋಸ್ಟ್ ಶೆಲ್ that contains the electron. Give its variation across the period and down the group. ಈ ಪೀರಿಯಾಡಿಕ್ ಟೇಬಲ್ ಅಲ್ಲಿ 4 ಮೇನ್ ಪ್ರಾಪರ್ಟೀಸ್ ಇದಾವೆ, ಇಫ್ ಯು ರಿಮೆಂಬರ್. ಒಂದು ಅಟಾಮಿಕ್ ಸೈಜ್, ಇನ್ನೊಂದು electronegativity, electron gain enthalpy and ionization enthalpy. Along with that you can have the diagonal relationship as well. So ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು 3 ಮಾರ್ಕ್ಗೆ ಬರುತ್ತೆ. So distance between the nucleus and outermost shell containing electron. ಇವಾಗ across the period ಹೆಂಗೆ ವೇರಿ ಆಗುತ್ತೆ? across the period ಯಾವತ್ತು ಸೈಜ್ ಕಡಿಮೆ ಆಗ್ತಾ ಬರುತ್ತೆ. ಬಿಕಾಸ್ ದ ನಂಬರ್ ಆಫ್ ಪ್ರೋಟಾನ್ಸ್ ಇನ್ಕ್ರೀಸಸ್. ಪ್ರೋಟಾನ್ಸ್ ಇನ್ಕ್ರೀಸ್ ಆಯಿತು ಅಂದರೆ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಯಿತು. ಸೊ ದಟ್ ಕ್ಯಾನ್ ಪುಲ್ ದ ಇಲೆಕ್ಟ್ರಾನ್ಸ್ ಟುವರ್ಡ್ಸ್ ದೆಮ್, ಬಿಕಾಸ್ ಆಫ್ ವಿಚ್ ದ ಸೈಜ್ ಡಿಕ್ರೀಸಸ್. ಡೌನ್ ದ ಗ್ರೂಪ್ ಏನಾಗುತ್ತೆ? ಇವಾಗ ಫಸ್ಟು ಹೈಡ್ರೋಜನಲ್ಲಿ ಒಂದೇ ಶೆಲ್ ಇದೆ, ಲಿಥಿಯಮಲ್ಲಿ 2 ಶೆಲ್ ಇದೆ, ಸೋಡಿಯಮಲ್ಲಿ 3 ಶೆಲ್ ಇದೆ. ಸೊ ಡೌನ್ ದ ಗ್ರೂಪ್ ನಂಬರ್ ಆಫ್ ಶೆಲ್ಸ್ ಗೋಸ್ ಆನ್ ಇನ್ಕ್ರೀಸಿಂಗ್. ಶೆಲ್ಸ್ ಇನ್ಕ್ರೀಸ್ ಆದಂಗೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ದ ಔಟರ್ಮೋಸ್ಟ್ ಶೆಲ್ ಇಸ್ ಇನ್ಕ್ರೀಸಸ್. ಸೊ ಸೈಜ್ ಇನ್ಕ್ರೀಸಸ್. What is ionization enthalpy? What is ionization? What is the difference between atom and ion? Ions are the charged particle. Ionization enthalpy andre, enthalpy is nothing but it is related to the energy. ಒಂದು ನ್ಯೂಟ್ರಲ್ ಗ್ಯಾಷಿಯಸ್ ಆಟಮ್ ಇದ್ರೆ ಇದರಿಂದ ಒಂದು ಇಲೆಕ್ಟ್ರಾನ್ ತೆಗಿಬೇಕು. ಇಲೆಕ್ಟ್ರಾನ್ ಹೇಗೆ ತೆಗಿತೀರಾ? ಬೈ ಅಪ್ಲೈಯಿಂಗ್ ದ ಎನರ್ಜಿ. ಹೇಗೆ ಅಪ್ಲೈ ಮಾಡ್ತೀರಾ ಎನರ್ಜಿನ, ಅಥವಾ ಹೇಗೆ ಸಪ್ಲೈ ಮಾಡ್ತೀರಾ? ಯಾಕೆ ಸಪ್ಲೈ ಮಾಡಬೇಕು? ಯಾಕಂದರೆ ಇಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಈ ನ್ಯೂಕ್ಲಿಯಸ್ ಮತ್ತು ಔಟರ್ ಮೋಸ್ಟ್ ಇಲೆಕ್ಟ್ರಾನ್ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಈ ಅಟ್ರಾಕ್ಷನ್ನ ಬ್ರೇಕ್ ಮಾಡಿ ಈ ಇಲೆಕ್ಟ್ರಾನನ್ನು ಹೊರಗಡೆ ತರಬೇಕು. ಸೊ ಯು ನೀಡ್ ಟು ಸಪ್ಲೈ ದ ಎನರ್ಜಿ. ಅದನ್ನು ನಾವು ಅಯನೈಸೇಷನ್ ಎಂಥಾಲ್ಪಿ ಅಂತಂತೀವಿ, ವಿಚ್ ಇಸ್ ಪಾಸಿಟಿವ್. ಪಾಸಿಟಿವ್ ಅಂದರೆ it requires energy, that's a endothermic. Now it is the amount of energy required to remove the most loosely bound electron from the neutral gaseous atom. ಇಷ್ಟು ಹೇಳಿದ್ರೆ ಸಾಕು. ಗಿವ್ ಇಟ್ಸ್ ವೇರಿಯೇಷನ್ ಅಕ್ರಾಸ್ ದ ಪೀರಿಯಡ್. ಅಕ್ರಾಸ್ ದ ಪೀರಿಯಡ್ ನಾನು ಏನಂದರೆ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ಸೈಜ್ ಕಡಿಮೆ ಆಯಿತು ಅಂದರೆ ಮೋರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಮೋರ್ ಫೋರ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ದ ಇಲೆಕ್ಟ್ರಾನ್. ನ್ಯೂಕ್ಲಿಯಸ್ ಮತ್ತು ಔಟರ್ಮೋಸ್ಟ್ ಇಲೆಕ್ಟ್ರಾನಿಗೆ ಜಾಸ್ತಿ ಫೋರ್ಸ್ ಇದೆ. ಸೊ ಅಕ್ರಾಸ್ ದ ಪೀರಿಯಡ್ ಸೈಜ್ ಕಡಿಮೆ ಆಯಿತು,
electrons in the nucleus tight agi hidkonide, so you need more energy to remove the electron, more energy needed to remove the electron to overcome the nuclear force of attraction, because of which ionization enthalpy value increases. Down the group ಅಲ್ಲಿ ಏನಾಗುತ್ತೆ, shells increases, number of shells ಏನಾಗುತ್ತೆ increase ಆಗುತ್ತೆ. shells increase ಆದಂಗೆ outermost electron nucleus ಇಂದ ದೂರ ಹೋಗುತ್ತೆ. outermost electron goes away. outermost electron ಹೋದಾಗ ದೂರ ಹೋಗ್ತಾ ಇದೆ. so electron can be easily removed. hope this is also clear to you. ಆಮೇಲೆ ನೆಕ್ಸ್ಟ್ ಟಾಪಿಕ್ ಹೋಗೋಣ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಇಸ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ? ಇಲ್ಲಿ ಡೆಫಿನೇಷನ್ಲೇ ಎಲ್ಲ ಇರುತ್ತೆ. ಇಟ್ ಈಸ್ ಅ ಚೇಂಜ್ ಇನ್ ಎಂಥಾಲ್ಪಿ ಆರ್ ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್. It is opposite of ionization enthalpy when an electron is added to the isolated gaseous neutral atom. ಒಂದು ನ್ಯೂಟ್ರಲ್ ಆಟಮ್ ಇದೆ, ಸೇ ನಾನು ಯಾವುದಾದ್ರೂ ತಗೊಳ್ಬೋದು ಎಕ್ಸ್ ಅಂತ, ಇದು ಗೇಷಿಯಸ್ ಸ್ಟೇಟಲ್ಲಿದೆ, ಇದಕ್ಕೆ ಒಂದು ಎಲೆಕ್ಟ್ರಾನನ್ನು ಆ್ಯಡ್ ಮಾಡ್ತೀರಾ. ಇಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಎನರ್ಜಿ ರಿಲೀಸ್ ಆಗುತ್ತೆ, ಸೊ ಆವಾಗ ಅದು ಎಕ್ಸ್ ಮೈನಸ್ ಗೇಷಿಯಸ್ ಆಗುತ್ತೆ. ವಾಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್? ದಟ್ ಇಸ್ ಕಾಲ್ಡ್ ಅಸ್ ಇಲೆಕ್ಟ್ರಾನ್ ಅಫಿನಿಟಿ, ಆರ್ ಜನರಲಿ ನಾವು ಅದನ್ನು ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತಂತೀವಿ. ಈ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಈಸ್ ಏನಾಗುತ್ತೆ ವ್ಯಾಲ್ಯೂ? ನೆಗೆಟಿವ್, ಬಿಕಾಸ್ ದ ಎನರ್ಜಿ ಇಸ್ ಗಿವನ್ ಔಟ್. ವಾಟ್ ಹ್ಯಾಪನ್ಸ್ ಟು ದ ವೇರಿಯೇಷನ್ ಅಕ್ರಾಸ್ ದ ಪೀರಿಯಡ್? What happens down the group? Across the period, everything is related to the size, and along with that size ಜೊತೆನಲ್ಲಿ effective nuclear charge increase ಆಗೋ ಬಗ್ಗೆನೇ ಮಾತಾಡಬೇಕು. ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಅಕ್ರಾಸ್ ದ ಪೀರಿಯಡ್, ವಾಟ್ ವಿಲ್ ಹ್ಯಾಪನ್? ಸೈಜ್ ಡಿಕ್ರೀಸ್ ಆಗುತ್ತೆ, ಫೋರ್ಸ್ ಆಫ್ ದಿ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ದ ಆಡೆಡ್ electron is going to increase. So electron gain enthalpy becomes more negative moving across. Down the group ಏನಾಗುತ್ತೆ? more negative ಅಂದ್ರೇನು? it increases. ಡೌನ್ ದ ಗ್ರೂಪ್ ಏನಾಗುತ್ತೆ? ಲಾಸ್ಟ್ ಶೆಲ್ಲು ದೂರ ಇದೆ, ಒಂದು ಇಲೆಕ್ಟ್ರಾನ್ ಆ್ಯಡ್ ಮಾಡಿದ್ರು ಕೂಡ ಅಮೌಂಟ್ ಆಫ್ ಎನರ್ಜಿ, ಬಿಕಾಸ್ ದ outermost shell is away from the nucleus, ಒಂದು ಇಲೆಕ್ಟ್ರಾನ್ ಅನ್ನು ನೀವು ಆ್ಯಡ್ ಮಾಡಿದ್ರು ಕೂಡ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ದಿಸ್ ವ್ಯಾಲ್ಯೂ ಡಿಕ್ರೀಸಸ್. ಓಕೆ. electronegativity. electronegativity ಅಂದ್ರೆ it is the ability of atom to attract the bonded pair of electron towards itself. ಫಾರ್ ಎಕ್ಸಾಂಪಲ್, ಇವಾಗ HCl ಇದೆ ಅಂತ ಇಟ್ಕೊಳ್ಳಿ, ಇದು ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನು, ಇದನ್ನು Cl ಜಾಸ್ತಿ ಡ್ರ್ಯಾಗ್ ಮಾಡುತ್ತೆ. ಸೊ Cl ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಯಾಕಂದರೆ ಇದಕ್ಕೆ ಇಲೆಕ್ಟ್ರಾನನ್ನು ಅಟ್ರಾಕ್ಟ್ ಮಾಡೋ ಅಬಿಲಿಟಿ ಜಾಸ್ತಿ ಇದೆ. ಸೊ ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ? ಡೌನ್ ದ ಗ್ರೂಪ್ ಏನಾಗುತ್ತೆ? ಅಕ್ರಾಸ್ ದ ಪೀರಿಯಡ್ ಸೈಜ್ ಡಿಕ್ರೀಸಸ್. ಕರೆಕ್ಟಾ? ಸೈಜ್ ಡಿಕ್ರೀಸ್ ಆದಾಗ ಅಬಿಲಿಟಿ ಟು ಅಟ್ರಾಕ್ಟ್ ದ ಇಲೆಕ್ಟ್ರಾನ್ಸ್ ಆರ್ ದ electronegativity increases. And down the group, ಫಾರ್ ಎಕ್ಸಾಂಪಲ್, ಇವಾಗ ನೀವು ಮೆಟಲ್ಸ್ ಇಂದ, ಜನರಲಿ ಟ್ರೆಂಡ್ ಏನು, ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೀವು ಮೆಟಲ್ಸ್ ಇಂದ ನಾನ್ ಮೆಟಲ್ ಸೈಡಿಗೆ ಹೋಗ್ತೀರಾ. ಮೆಟಲ್ಸ್ ಇಂದ ನಾನ್ ಮೆಟಲ್ ಸೈಡಿಗೆ ಹೋದಾಗ ದೀಸ್ ಆರ್ ಇಲೆಕ್ಟ್ರೋಪಾಸಿಟಿವ್ ಅಲ್ವಾ? ಮೆಟಲ್ಸ್ ಆರ್ ಇಲೆಕ್ಟ್ರೋಪಾಸಿಟಿವ್, ನೀವು ಅಲ್ಲಿಂದ ಇಲೆಕ್ಟ್ರೋನೆಗೆಟಿವ್ ಸೈಡಿಗೆ ಹೋಗ್ತೀರಾ. ಸೊ ಅಕ್ರಾಸ್ ದ ಪೀರಿಯಡ್ ಏನಾಗಬೇಕು? electronegativity value should go on increasing. Down the group size ದೊಡ್ಡದಾಗ್ತಾ ಹೋಗುತ್ತೆ, the ability to attract the electron becomes weaker, so the electronegativity value decreases. ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ. ಇನ್ನು ನಾವು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ಗೆ ಬರ್ತಾ ಇದ್ದೀವಿ. ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು VBT, ವ್ಯಾಲೆನ್ಸ್ ಬಾಂಡ್ ಥಿಯರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಏನು ಮಾಡ್ತೀರಾ ಇಲ್ಲಿ? ಫಸ್ಟ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಯೂಸಿಂಗ್ ವ್ಯಾಲೆನ್ಸ್ ಬಾಂಡ್ ಥಿಯರಿ. ಅದರ ಮುಂಚೆ ನೀವು ಓವರ್ಲ್ಯಾಪಿಂಗ್ ಕಾನ್ಸೆಪ್ಟನ್ನು ಕೂಡ ನೋಡ್ಕೊಳ್ಳಿ. VBT ಆದಮೇಲೆ ಹೇಳ್ತೀನಿ. ಎಸ್ ಆ್ಯಂಡ್ ಪಿ ಯಾವುದೆಲ್ಲ ಹೈಬ್ರಿಡೈಸೇಷನ್ ಇದೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ? sp3, sp2,
sp. ಇದರಲ್ಲಿ ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಬರುತ್ತೆ. ಓಕೆ, ಹೈಬ್ರಿಡೈಸೇಷನ್ ಅಂದರೆ ಮಿಕ್ಸಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆಫ್ ಡಿಫರೆಂಟ್ ಎನರ್ಜಿ and different shape to get the equal number of orbitals of similar shape and energy. For example, ನೀವು ಒಂದು ಗ್ಲಾಸ್ ಕಾಫಿ ಮಿಲ್ಕ್ ತಗೊಳ್ಳಿ, ಒಂದು ಗ್ಲಾಸ್ ಡಿಕಾಕ್ಷನ್ ತಗೊಳ್ಳಿ, ಎರಡರ ಟೇಸ್ಟ್ ಡಿಫ್ರೆಂಟು, ಎರಡರ ಕಲರ್ ಡಿಫ್ರೆಂಟು, ಎರಡರ ಪ್ರಾಪರ್ಟೀಸ್ ಡಿಫ್ರೆಂಟು, ಮಿಕ್ಸ್ ಮಾಡಿ ನಿಮಗೆ 2 ಕಪ್ ಆಫ್ ಕಾಫಿ ಸಿಗುತ್ತೆ. ಇಲ್ಲಿ ಪ್ರಾಪರ್ಟಿ ಹೇಗಿರುತ್ತೆ, ನೀವು ಮಿಕ್ಸ್ ಮಾಡಿರೋದು 1+1 ಕಪ್ಪು, ನಿಮಗೆ ಸಿಕ್ಕಿರೋದು 1+1 ಕಪ್ಪು. ದ ನಂಬರ್ ಆಫ್ ಆರ್ಬಿಟಲ್ಸ್ ಬಿಫೋರ್ ಮಿಕ್ಸಿಂಗ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಆರ್ಬಿಟಲ್ಸ್ ಆಫ್ಟರ್ ಮಿಕ್ಸಿಂಗ್. ಸೊ ಏನಾಯ್ತು ಇಲ್ಲಿ, ಬಿಫೋರ್ ಮಿಕ್ಸಿಂಗ್ ಮತ್ತು ಆಫ್ಟರ್ ಮಿಕ್ಸಿಂಗ್ ಈಕ್ವಲ್ ಆಯಿತು. ನೆಕ್ಸ್ಟು ಅದಾದಮೇಲೆ here what we are going to do next is, ಇದರ ಶೇಪು ಅಥವಾ ಇದರ ಕಲರು ಟೇಸ್ಟ್ ಡಿಫ್ರೆಂಟ್ ಇತ್ತು, ಇಲ್ಲಿ ಕಾಫಿದು ಕಲರು ಟೇಸ್ಟು ಎರಡು ಕೂಡ ಸೇಮ್ ಇದೆ. ಇದನ್ನೇ ನಾವು ಕಾನ್ಸೆಪ್ಟನ್ನು ಆರ್ಬಿಟಲ್ಸ್ಗೆ ಅಪ್ಲೈ ಮಾಡಿದಾಗ ಎಸ್ ಆರ್ಬಿಟಲ್ ಸ್ಪೆರಿಕಲ್ ಇರುತ್ತೆ, ಪಿ ಆರ್ಬಿಟಲ್ ಡಂಬೆಲ್ ಇರುತ್ತೆ, ಡಿ ಆರ್ಬಿಟಲ್ ಡಬಲ್ ಡಂಬೆಲ್ ಇರುತ್ತೆ, ಆ್ಯಂಡ್ 2s is going to have one shape, one energy, 2p is going to have little higher energy. ಸೊ ನಾವೇನು ಮಾಡ್ತೀವಿ, ಇದನ್ನೆಲ್ಲ ಮಿಕ್ಸ್ ಮಾಡಿ more stable hybrid orbital ಅನ್ನಾಗಿ ಮಾಡ್ತೀವಿ. So when it comes to the hybridization concept, we have sp3 hybridization, sp hybridization first ಬರುತ್ತೆ ಅನ್ನತ್ತೆ ಅನ್ಕೊಳ್ತೀನಿ. So we have the example of beryllium chloride. ಫಸ್ಟಿಗೆ ಸೆಂಟ್ರಲ್ ಎಲಿಮೆಂಟು Be ಆಗಿರುತ್ತೆ, ಅಟಾಮಿಕ್ ನಂಬರು 4. So we write the electronic configuration as 1s2 2s2. Always hybridization ಅಲ್ಲಿ ಇನ್ವಾಲ್ವ್ ಆಗೋದು ಔಟರ್ಮೋಸ್ಟ್ ಯಾವುದು 2s2. 2s2ಗೆ ಒಂದು ಬಾಕ್ಸ್ ಮಾಡ್ತೀರಾ, 2 ಇಲೆಕ್ಟ್ರಾನನ್ನು ಫಿಲ್ ಮಾಡ್ತೀರಾ, 2p ಖಾಲಿಯಾಗಿದೆ. ಇದು ಗ್ರೌಂಡ್ ಸ್ಟೇಟ್ ಕಾನ್ಫಿಗರೇಷನ್. ದಿಸ್ ಇಸ್ 2s, ದಿಸ್ ಇಸ್ 2p. ಹೋಪ್ ಇಟ್ಸ್ ಕ್ಲಿಯರ್. ಓಕೆ, ದಿಸ್ ಇಸ್ ದ ಗ್ರೌಂಡ್ ಸ್ಟೇಟ್. ಎಕ್ಸೈಟೆಡ್ ಸ್ಟೇಟಲ್ಲಿ ಇಲ್ಲಿಂದ ಒಂದು ಇಲೆಕ್ಟ್ರಾನ್ ಇಲ್ಲಿಗೆ ಜಂಪ್ ಆಗುತ್ತೆ. ಈ ಜಂಪಿಂಗ್ ತೋರಿಸ್ಬೇಕು, ಖಾಲಿ ಜಾಗ ಇದ್ರೆ ಮಾತ್ರ ಎಲೆಕ್ಟ್ರಾನ್ ಜಂಪ್ ಆಗುತ್ತೆ, ಇಲ್ಲದ್ರೆ ಜಂಪ್ ಆಗಲ್ಲ. ನಾವು ಇನ್ನೊಂದು ಸ್ಪೇಸ್ ಇದ್ರೆ ಆರಾಮಾಗಿ ಹೋಗಿ ಅಲ್ಲಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ಬಿಡ್ತೀವಲ್ಲ, ಅದೇ ಥರ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಂದರೆ ಇನ್ನೇನು ಮಾಡೋದು, ಇರೋ ಜಾಗದಲ್ಲೇ ಕೂತ್ಕೊಳ್ತೀವಿ. ದ ಸೇಮ್ ವೇ ದ ಇಲೆಕ್ಟ್ರಾನ್ಸ್ ಆರ್ ಗೋಯಿಂಗ್ ಟು ಬಿಹೇವ್ ದ ಸೇಮ್ ವೇ. ಮೋರ್ ಓವರ್ ದ ಇಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್, ದೇ ಆರ್ ಗೋಯಿಂಗ್ ಟು ರಿಪೆಲ್ ಇಫ್ ದೇ ಸಿಟ್ ಇನ್ ದ ಸೇಮ್ ಬಾಕ್ಸ್. ನಾವು ಇದು 2s ಆಗಿತ್ತು, ಇದು ಒಂದು ಎಸ್ ಆರ್ಬಿಟಲು, ಇದು ಒಂದು ಪಿ ಆರ್ಬಿಟಲ್ ಆಯಿತಾ. ಒಂದು ಎಸ್ ಮತ್ತು ಒಂದು ಪಿ ಕಂಬೈನ್ ಆದರೆ 2 sp ಆರ್ಬಿಟಲ್ ಸಿಗುತ್ತೆ. ಬಿಕಾಸ್ ದ ನಂಬರ್ ಆಫ್ ಆರ್ಬಿಟಲ್ಸ್ ಕಂಬೈನ್ಡ್ ಇಸ್ 1s and 1p. ಸೊ ಯು ಶುಡ್ ಗೆಟ್ 2. ಆಫ್ಟರ್ ಕಂಬೈನಿಂಗ್ ಎಸ್ ಮತ್ತು ಪಿ ಸೇರೋದು sp ಆಗುತ್ತೆ. ಸೊ ಎಸ್ ಆರ್ಬಿಟಲ್ ಶೇಪು ಬಿಫೋರ್ ಕಂಬೈನಿಂಗ್ ಎಸ್ ಹಿಂಗಿತ್ತು, ಪಿ ಹಿಂಗಿತ್ತು. ಎರಡು ಕಂಬೈನ್ ಆದಾಗ ನಿಮಗೆ ಈ ಥರ ಶೇಪ್ ಬರುತ್ತೆ. ಒಂದು sp ಆರ್ಬಿಟಲ್ ಹಿಂಗಿರುತ್ತೆ, ಇನ್ನೊಂದು sp ಆರ್ಬಿಟಲ್ ಹಿಂಗಿರುತ್ತೆ. ಬಟ್ ಅದರ ಓರಿಯಂಟೇಷನ್ ಇರುತ್ತೆ, ಈ ಥರ ಬರುತ್ತೆ. ಒಂದು sp ಆರ್ಬಿಟಲು, ಇದು ಇನ್ನೊಂದು sp ಆರ್ಬಿಟಲು. ಇದು ಎರಡು ಯಾವುದ್ರದ್ದು, ಬೆರಿಲಿಯಮ್ ಇದು. ಅಪಾರ್ಟ್ ಫ್ರಮ್ ದಿಸ್ ವಾಟ್ ಎಲ್ಸ್ ವಿ ಹ್ಯಾವ್, ಇಲ್ಲಿ ಒಂದೊಂದು ಇಲೆಕ್ಟ್ರಾನ್ ಇದೆ ನೋಡ್ಕೊಳ್ಳಿ, ಒಂದು ಎಸ್ ಅಲ್ಲಿ ಒಂದು, ಇನ್ನೊಂದರಲ್ಲಿ ಇನ್ನೊಂದು. ನಾವು ವಾಟ್ ಆರ್ ವಿ ಗೋಯಿಂಗ್ ಟು ಡೂ ಇನ್ ಅ ಪಿ ಆರ್ಬಿಟಲ್. ಕ್ಲೋರಿನ್ ನೋಡಿ, ಎಲ್ಲಿದೆ ಕ್ಲೋರಿನು, ಇಲ್ಲಿದೆ. ಕ್ಲೋರಿನ್ ಹ್ಯಾಸ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 3s2 3p5. ಲಾಸ್ಟ್ ಇಲೆಕ್ಟ್ರಾನ್ ಹೈಬ್ರಿಡೈಸೇಷನ್ ಬೆರಿಲಿಯಮಲ್ಲಿ ಮಾತ್ರ, ಕ್ಲೋರಿನಲ್ಲ ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಆರ್ಬಿಟಲ್ ಪಿ ಎಲ್ಲಿದೆ, ಪಿ ಶೇಪು ಡಂಬೆಲ್. ಈ ಡಂಬೆಲಲ್ಲಿ ಒಂದು ಇಲೆಕ್ಟ್ರಾನ್ ಇದೆ. ಇಫ್ ಯು ರೈಟ್ 3p5 2 4 5, ಒಂದು ಇಲೆಕ್ಟ್ರಾನ್ ಹಿಂಗಿರುತ್ತೆ. ಸೊ ಅದು ಇಲ್ಲಿ ಓವರ್ಲ್ಯಾಪ್ ಆಗುತ್ತೆ. ಒಂದು ಇಲೆಕ್ಟ್ರಾನ್ ಇಲ್ಲಿ, ಒಂದು ಪಿ ಆರ್ಬಿಟಲ್ ಇಲ್ಲಿ. ಸೊ Be with 2Cl. and remember the bond angle 180 degree. and along with the shape is linear. ಎಕ್ಸಾಮಲ್ಲಿ ಕೇಳಿದ್ರೆ ನೀವು ಇಷ್ಟೇ ಬರಿಬೇಕಾಗಿರೋದು. ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಎಕ್ಸೈಟೆಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಗೆ ಒಂದು, ಶೇಪ್ ಆ್ಯಂಡ್ ದ ಬಾಂಡ್ ಆಂಗಲ್ಗೆ ಒಂದು, ಇದನ್ನು ರೆಪ್ರೆಸೆಂಟ್ ಮಾಡಿರೋದಕ್ಕೆ ಒಂದು. 3 ಮಾರ್ಕ್ಸು ಈ ಥರ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದರ ಜೊತೆಯಲ್ಲಿ ಈಥೈನ್ ಕೂಡ ಕೇಳ್ಬೋದು. CH ಟ್ರಿಪಲ್ ಬಾಂಡ್ CH, ಇದು ಕೂಡ sp ಹೈಬ್ರಿಡೈಸೇಷನು. ಸೊ ಫಸ್ಟು ಕಾರ್ಬನ್ ಅಂಡರ್ಗೋಸ್ sp ಹೈಬ್ರಿಡೈಸೇಷನ್. ಇದು ಒಂದು ಕಾರ್ಬನು, ಇದು ಇನ್ನೊಂದು ಕಾರ್ಬನ್ನು, sp ಹೈಬ್ರಿಡೈಸ್ಡ್ ಆರ್ಬಿಟಲ್. ಇಲ್ಲಿ ಒಂದು ಇಲೆಕ್ಟ್ರಾನ್ ಇರುತ್ತೆ, ಇಲ್ಲಿ ಒಂದು ಇಲೆಕ್ಟ್ರಾನ್ ಇರುತ್ತೆ, ಇಲ್ಲಿ ಒಂದು ಇಲೆಕ್ಟ್ರಾನ್ ಇರುತ್ತೆ. ದೇರ್ ವಿಲ್ ಬಿ ಹೈಡ್ರೋಜನಲ್ಲಿರೋ ಲಾಸ್ಟ್ ಇಲೆಕ್ಟ್ರಾನು s ಆರ್ಬಿಟಲಲ್ಲಿ ಇರುತ್ತೆ. ಸೊ ಇಲ್ಲಿ ಒಂದು, ಇಲ್ಲಿ ಇನ್ನೊಂದು. ಇದು ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದು ಸಿಗ್ಮಾ ಬಾಂಡು. ಇದು sp ಹೈಬ್ರಿಡ್ ಆರ್ಬಿಟಲ್, ಇದು sp ಹೈಬ್ರಿಡ್ ಆರ್ಬಿಟಲ್, ಇದು p sp ಸಿಗ್ಮಾ ಇದೆ ಇಲ್ಲಿ. ಅಲಾಂಗ್ ವಿತ್ ಇದು s ಆರ್ಬಿಟಲು, ಇದು sp s ಸಿಗ್ಮಾ, ಇದು sp, ಇದು s, ಇದು ಸಿಗ್ಮಾ. ಅದರದ ಜೊತೆನಲ್ಲಿ ಇನ್ನು ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ ಇದ್ದಾವೆ, ಅದು ಸೈಡ್ ವೈಸ್ ಓವರ್ಲ್ಯಾಪ್ ಆಗುತ್ತೆ. ಅನ್ಹೈಬ್ರಿಡೈಸ್ಡ್ ಈ ಥರ ಓವರ್ಲ್ಯಾಪ್ ಆಗುತ್ತೆ. ದ ಅದರ್ ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ ಫಾರ್ ಕಾರ್ಬನ್ ಈ ಥರ ಓವರ್ಲ್ಯಾಪ್ ಆಗುತ್ತೆ. ದಿಸ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ 2 pi ಬಾಂಡ್ಸ್. ಸೊ ಇದು ಸೈಡ್ ವೈಸ್ ಓವರ್ಲ್ಯಾಪ್ ಲೀಡ್ಸ್ ಟು ದ ಪೈ ಬಾಂಡ್ಸ್.
ಇದಿಷ್ಟು ಬರಿಬೇಕಾಗಿದೆ. ಬಾಂಡ್ ಆಂಗಲ್ ಎಲ್ಲ ಮೆನ್ಷನ್ ಮಾಡಿ. ಇಟ್ ಇಸ್ ಸೇಮ್ 180 ಲೀನಿಯರ್. ಶೇಪ್ ಸ್ಟ್ರಕ್ಚರ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಅದ್ರ ಜೊತೆಯಲ್ಲಿ ಕಾರ್ಬನ್ ಈ ತರ ಬರಿಬೋದು. ಗ್ರೌಂಡ್ ಸ್ಟೇಟಲ್ಲಿ ಹಿಂಗಿದೆ ಕಾನ್ಫಿಗರೇಷನು. ಎಕ್ಸೈಟೆಡ್ ಸ್ಟೇಟಲ್ಲಿ ಒಂದು ಇಲೆಕ್ಟ್ರಾನ್ ಇಲ್ಲಿಗೆ ಜಂಪ್ ಆಗುತ್ತೆ. ಸೊ ಎಕ್ಸೈಟೆಡ್ ಸ್ಟೇಟಲ್ಲಿ 1 ಇಲೆಕ್ಟ್ರಾನ್ ಹಿಯರ್, ಇಲ್ಲಿಷ್ಟು. ಇದರಲ್ಲಿ ಇದೆರಡು ಮಾತ್ರ ಓವರ್ಲ್ಯಾಪ್ ಆಗುತ್ತೆ. ಸೊ sp 2sp ಹೈಬ್ರಿಡ್ ಆರ್ಬಿಟಲ್, ಇದೆರಡು ಅನ್ಹೈಬ್ರಿಡೈಸ್ಡ್. ಅದು ಬಿಟ್ಟು ಶೇಪ್ ಈ ಥರ ಬರುತ್ತೆ. ಇದು ವಿ ವಿ ಟಿ ಯೂಸ್ ಮಾಡಿ. ನೆಕ್ಸ್ಟು ಇವಾಗ sp2ಗೆ ಬಂದರೆ, ಸೇ ವಿ ಹ್ಯಾವ್ sp2. sp2ಗೆ ನಿಮಗೆ ಮೋಸ್ಟ್ಲಿ BCl3 ಅಥವಾ BF3 ಇದು ಯಾವುದೋ ಎಕ್ಸಾಂಪಲ್ ಕೊಟ್ಟಿರ್ಬೋದು. ಬೋರಾನ್ ಹ್ಯಾಸ್ ದ ಕಾನ್ಫಿಗರೇಷನ್ 1s2 2s2 2p1. ಔಟರ್ ಮೋಸ್ಟ್ ಮಾತ್ರ ತಗೊಳ್ತೀನಿ. 2 ಇಲೆಕ್ಟ್ರಾನ್ಸ್ ಇಲ್ಲಿ, 2p1 ಅಂದರೆ 1 ಇಲೆಕ್ಟ್ರಾನ್ ಇಲ್ಲಿ. ಇದು ಗ್ರೌಂಡ್ ಸ್ಟೇಟು. ಎಕ್ಸೈಟೆಡ್ ಸ್ಟೇಟಲ್ಲಿ ಇಲ್ಲಿಂದ ಇದು 1 ಇಲೆಕ್ಟ್ರಾನ್ ಇಲ್ಲಿಗೆ ಹೋಗುತ್ತೆ. ಆಸ್ ಅ ರಿಸಲ್ಟ್ ವಿಲ್ ಎಂಡ್ ಅಪ್ ವಿತ್ 1 ಇಲೆಕ್ಟ್ರಾನ್ ಹಿಯರ್ ಆ್ಯಂಡ್ 2 ಇಲೆಕ್ಟ್ರಾನ್ಸ್ ಹಿಯರ್. ಸೊ 3 ಆರ್ಬಿಟಲ್, ಒಂದು ಎಸ್ 2 ಪಿ ಕಂಬೈನ್ ಟು ಗಿವ್ 3 sp2 ಹೈಬ್ರಿಡ್ ಆರ್ಬಿಟಲ್ಸ್. ಸೊ ಅದು ಈ ಥರ ಓರಿಯೆಂಟ್ ಆಗುತ್ತೆ. ಒಂದು sp2, ಇನ್ನೊಂದು sp2, ಇನ್ನೊಂದು sp2. ಕ್ಲೋರಿನಲ್ಲಿ ಇದೆಲ್ಲದರಲ್ಲೂ ಒಂದೊಂದು ಇಲೆಕ್ಟ್ರಾನ್ ಇರುತ್ತೆ. ನೆಕ್ಸ್ಟು ಕ್ಲೋರಿನು, ಈಚ್ ಆಫ್ ದಿ ಕ್ಲೋರಿನ್ ಹ್ಯಾಸ್ 1 ಔಟರ್ಮೋಸ್ಟ್ ಇಲೆಕ್ಟ್ರಾನ್ ಇನ್ ದ p ಆರ್ಬಿಟಲ್. ಸೊ ಇಲ್ಲಿ ಈ ಥರ ಓವರ್ಲ್ಯಾಪ್ ಆಗುತ್ತೆ. ಇಲ್ಲಿಗೆ ಇಲ್ಲಿಗೆ ಇದು p ಆರ್ಬಿಟಲ್. ಸೊ ಬಿ ಹಿಯರ್ 3 ಕ್ಲೋರಿನ್ ಆಟಮ್ಸ್ ಈ ಥರ. ನೀವು ಬಾಂಡ್ ಬರೆದ್ರೆ 120 ಡಿಗ್ರಿ. ದ ಶೇಪ್ ಇಸ್ ಟ್ರ್ಯಾಗನಲ್ ಪಿರಮಿಡಲ್, ಸಾರಿ ಟ್ರ್ಯಾಗನಲ್ ಪ್ಲೇನಾರ್. ಆಮೇಲೆ sp2 ಇದ್ರ ಜೊತೆನಲ್ಲಿ ನಿಮಗೆ ಕಾರ್ಬನ್ ಯೂಸಿಂಗ್ C2H4 ಕೊಡ್ಬೋದು. ಆಗ ಕಾರ್ಬನ್ದು sp2 ಹೈಬ್ರಿಡ್ ಆರ್ಬಿಟಲ್ 1 2 3 ಹೀಗೆ ಬರುತ್ತೆ. ಇನ್ನೊಂದು ಕಾರ್ಬನ್ 1 2 3 ಹೀಗೆ ಬರುತ್ತೆ. ಅದಾದಮೇಲೆ ಇಲ್ಲೆಲ್ಲ ಒಂದೊಂದು ಇಲೆಕ್ಟ್ರಾನ್ ಇದ್ದಾವೆ. ಇದು ಇಲ್ಲಿಂದೊಂದು ಇಲೆಕ್ಟ್ರಾನು ಹೈಡ್ರೋಜನ್ ಇದ್ದಾವೆ. ಇಲ್ಲೆಲ್ಲ ಹೈಡ್ರೋಜನ್ ಬರುತ್ತೆ. ಇಲ್ಲೂ ಹೈಡ್ರೋಜನ್ ಬರುತ್ತೆ, ಇಲ್ಲೂ ಹೈಡ್ರೋಜನ್ ಬರುತ್ತೆ. ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ ಇಲ್ಲಿರುತ್ತೆ. ಇದು ಸೈಡ್ ವೈಸ್ ಓವರ್ಲ್ಯಾಪ್ ಆಗುತ್ತೆ. ದಿಸ್ ಲೀಡ್ಸ್ ದ ಪೈ. ಓಕೆ, ನೆಕ್ಸ್ಟು ಇದು sp2 ಆಯಿತು. ಶೇಪ್ ಆ್ಯಂಡ್ ಬಾಂಡ್ ಆ್ಯಂಗಲ್ ನೆನ್ಪಿಟ್ಕೊಳ್ಳಿ. ದ ಬಾಂಡ್ ಆ್ಯಂಗಲ್ ಇಸ್ 120 ಡಿಗ್ರಿ. ದೆನ್ ವಿಲ್ ಮೂವ್ ಆನ್ ಟು sp3. sp3ಗೆ ನಿಮಗೆ ಎಕ್ಸಾಂಪಲ್ ಮೀಥೇನ್ ಕೊಟ್ಟಿದ್ದಾರೆ. ಕಾರ್ಬನ್ ಅಂಡರ್ಗೋಸ್ sp3 ಹೈಬ್ರಿಡೈಸೇಷನ್. ಕಾರ್ಬನಲ್ಲಿ 2s2 2p2 ಒಂದು ಇಲೆಕ್ಟ್ರಾನ್ ಎಕ್ಸೈಟೆಡ್ ಸ್ಟೇಟ್ಗೆ ಹೋದಾಗ ಜಂಪ್ ಆಯಿತು ಇಲ್ಲಿಂದ ಇಲ್ಲಿಗೆ. ಆಸ್ ಎ ರಿಸಲ್ಟ್ ಯು ಎಂಡ್ ಅಪ್ ವಿತ್ 1 ಎಲೆಕ್ಟ್ರಾನ್ ಹಿಯರ್, 1 2 3. ಇದಿಷ್ಟು sp3 ಆಗ್ತಾ ಎಲ್ಲ ಕಂಬೈನ್ ಆಗಿಬಿಡುತ್ತೆ. sp3 ಹೆಂಗಿದೆ ಶೇಪು? ಇಲ್ಲೊಂದು 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 ಇಲ್ಲೊಂದು, ಇದೆಲ್ಲ sp3 ಹೈಬ್ರಿಡ್ ಆರ್ಬಿಟಲ್ಸ್. ಇದ್ರ ಜೊತೆಯಲ್ಲಿ ನಮ್ಗೆ ಏನಿದೆ, ಹೈಡ್ರೋಜನ್ ಇದೆ. ಅಲಾಂಗ್ ವಿತ್ ಕಾರ್ಬನ್ ವಿ ಹ್ಯಾವ್ ಹೈಡ್ರೋಜನ್ಸ್. ಇಲ್ಲಿ ನೋಡ್ಕೊಳ್ಳಿ, 4 ಹೈಡ್ರೋಜನ್ ಇದ್ದಾವೆ. ಒಂದು ಹೈಡ್ರೋಜನ್ ಇಲ್ಲಿ, ಇನ್ನೊಂದು ಹೈಡ್ರೋಜನ್ ಇಲ್ಲಿ, ಇನ್ನೊಂದು ಹೈಡ್ರೋಜನ್ ಇಲ್ಲಿ, ಇನ್ನೊಂದು ಹೈಡ್ರೋಜನ್ ಇಲ್ಲಿ. ಸೊ ಆಲ್ ದೀಸ್ ಆರ್ sp3 s ಸಿಗ್ಮಾ ಬಾಂಡ್ಸ್. ಆಯಿತಾ? ಈಥೇನ್ ಬರೆದ್ರೆ ಹಿಂಗೆ ಬರೀತೀರಾ, 1 2 3 4. ಇದು ಒಂದು ಕಾರ್ಬನ್ದು 1 2 3 4. ಆಮೇಲೆ ಇಲ್ಲೆಲ್ಲ ಹೈಡ್ರೋಜನ್ ಬರೀತೀರಾ. ದಿಸ್ ವಿಲ್ ಬಿ ದ ಶೇಪ್. ಬಾಂಡ್ ಆ್ಯಂಗಲ್ 109 ಡಿಗ್ರಿ 28 ಮಿನಿಟ್ಸು. ಶೇಪ್ ಇಸ್ ಟೆಟ್ರಾಹೆಡ್ರಲ್. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಇದ್ರ ಜೊತೆಯಲ್ಲಿ ಸಿಗ್ಮಾ ಆ್ಯಂಡ್ ಪೈ, ಯು ಹ್ಯಾವ್ ಟು ಆಲ್ವೇಸ್ ರಿಮೆಂಬರ್ ಸಿಗ್ಮಾ ಆ್ಯಂಡ್ ಪೈ. ಅದನ್ನು ಬರೀಬೇಕು the difference between sigma and pi bonds. Sigma andre this is obtained by the axial overlapping of the atomic orbital. This is obtained by the sideways overlapping. ಅಂದರೆ ಇವಾಗ ಇಲ್ಲಿ SS ಬರ್ಬೋದು, SP ಬರ್ಬೋದು, PP ಬರ್ಬೋದು. ಇಲ್ಲಿ PP ಓವರ್ಲ್ಯಾಪಿಂಗ್ ಮಾತ್ರ ಪಾಸಿಬಲ್ ಆಗುತ್ತೆ. SS ಅಂದರೆ ಈ ಥರ ಓವರ್ಲ್ಯಾಪ್ ಆಗೋದು, 2 ಅಟಾಮಿಕ್ ಆರ್ಬಿಟಲು. SP ಅಂದರೆ ಎಲಾಂಗ್ ದಿ ಆಕ್ಸಸ್ ಈ ಥರ ಓವರ್ಲ್ಯಾಪ್ ಆಗೋದು. PP ಅಂದರೆ ಎಲಾಂಗ್ ದಿ ಆಕ್ಸಸ್ ಈ ಥರ ಓವರ್ಲ್ಯಾಪ್ ಆಗುತ್ತೆ ಆರ್ಬಿಟಲ್ಸು. ಇಲ್ಲಿ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಅಂದರೆ ಒಂದು P ಈ ಥರ ಇದೆ, ಇನ್ನೊಂದು Pನೂ ಈ ಥರ ಇದೆ. ಇದು ಸೈಡ್ ವೇಸ್ ಓವರ್ಲ್ಯಾಪಿಂಗಿಂದ ಫಾರ್ಮ್ ಆಗುತ್ತೆ. ದಿಸ್ ಇಸ್ ದ ಸೆಕೆಂಡ್ ಡಿಫ್ರೆನ್ಸ್. Third difference, these are stronger as the extent of overlapping is more. This is weaker. Ikanda sideways overlapping. This can always exist alone. This always exists with sigma. Idu ಒಂದು ಡಿಫರೆನ್ಸ್. VSEPR ವ್ಯಾಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. ಅಂದರೆ ಒಂದು ಎಲಿಮೆಂಟ್ನಲ್ಲಿ ವ್ಯಾಲೆನ್ಸ್ ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ ಇದ್ದರೆ ಅವುಗಳು ಯಾವ ಆರ್ಡ್ರಲ್ಲಿ ರಿಪೆಲ್ ಆಗುತ್ತೆ. ಲೋನ್ ಪೇರ್ ಅಂದರೆ ನಾನ್ ಬಾಂಡೆಡ್ ಪೇರು ಗೆಟ್ಸ್ ರಿಪಲ್ಸ್ಡ್ ಮೋರ್ ದ್ಯಾನ್ ಲೋನ್ ಪೇರ್ ಬಾಂಡ್ ಪೇರ್ ದೆನ್ ಕಂಪೇರ್ ಟು ಬಾಂಡ್ ಪೇರ್. ಸಿಂಪಲ್ ಎಕ್ಸಾಂಪಲ್ ತಗೊಂಡು ಮೂರನ್ನು ಒಂದೇ ಒಟ್ಟಿಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಐ ಟೇಕ್ CH4, ಐ ಟೇಕ್ NH3, ಐ ಟೇಕ್ H2. ಓಕೆನಾ?
What in case of CH4, carbon is the element which undergoes hybridization, 2s2 2p2. Nitrogen is 2s2 2p3. Oxygen illi nitrogen, idu nitrogen, illi 2s2. ಫಸ್ಟ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದನ್ನು ಕಲ್ತ್ಕೊಳ್ಳಿ. 2s2 2p4 2s2 2p3 2s2 2p2. ಇಲ್ಲಿ ನೆಕ್ಸ್ಟ್ ಎಕ್ಸೈಟೆಡ್ ಸ್ಟೇಟ್ ಕೂಡ ಸೇಮ್ ಆಗಿರುತ್ತೆ, ಯಾಕಂದರೆ ಇಲೆಕ್ಟ್ರಾನ್ ಜಂಪ್ ಆಗೋಕ್ಕೆ ಜಾಗ ಇಲ್ಲ. ಇಲ್ಲೂ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಕಾನ್ಫಿಗರೇಷನ್ ಎಕ್ಸೈಟೆಡ್ ಸ್ಟೇಟು ಸೇಮ್ ಆಗಿರುತ್ತೆ. ಬಟ್ ಇಲ್ಲಿ ಒಂದು ಇಲೆಕ್ಟ್ರಾನ್ ಕ್ಯಾನ್ ಗೋ ಟು ನೆಕ್ಸ್ಟ್ ಆರ್ಬಿಟಲ್. ಸೊ ಈ ಥರ ಬರ್ಬೋದು. ದ ಟೈಪ್ ಆಫ್ ಹೈಬ್ರಿಡೈಸೇಷನ್ ಇನ್ ಆಲ್ ದ ಕೇಸಸ್, ಇಲ್ಲೂ sp3, ಇಲ್ಲೂ sp3, ಇಲ್ಲೂ sp3. ಇಲ್ಲಿ ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ, ಎಲ್ಲ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸು. ಕಾರ್ಬನ್ ಇಲ್ಲಿದೆ, ಇದು ಹೈಬ್ರಿಡ್ ಆರ್ಬಿಟಲ್ಸು. ಇಲ್ಲಿ ಒಂದೊಂದು ಹೈಡ್ರೋಜನ್ ಓವರ್ಲ್ಯಾಪ್ ಆಗುತ್ತೆ. ಸೊ ದ ಶೇಪ್ ವಿಲ್ ಬಿ CH4 like this, and this shape is called as tetrahedral, and the bond angle is 109 degree 28 minutes. ಈ ಮಾಲಿಕ್ಯೂಲ್ಗಳು ಇನ್ನುಳಿದಿರೋ ಎರಡು ಮಾಲಿಕ್ಯೂಲ್ಗಳು ಕೂಡ sp3 ಆಗಿರೋ ಕಾರಣ ಯು ಎಕ್ಸ್ಪೆಕ್ಟ್ ಅ ಶೇಪ್ ಆಫ್ ಟೆಟ್ರಾಹೆಡ್ರಲ್ ಆ್ಯಂಡ್ ದ ಬಾಂಡ್ ಆ್ಯಂಗಲ್ ದ ಸೇಮ್. ಬಟ್ ಆ ಥರ ಇರಲ್ಲ, ಯಾಕಂದರೆ ಇಲ್ಲಿ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ. ಸೊ ಅದೇನು ಮಾಡುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಈ ಲೋನ್ ಪೇರು ಈ ಬಾಂಡ್ ಪೇರ್ಗಳನ್ನು ಈ ಥರ ಇರಬೇಕಾಗಿರೋ ಶೇಪು, ಈ ಥರ ಇರಬೇಕಾಗಿರೋ ಶೇಪು, ಈ ಲೋನ್ ಪೇರ್ ಮತ್ತು ಇಲ್ಲಿರೋ ಬಾಂಡ್ ಪೇರ್ಗೆ ರಿಪಲ್ಷನ್ ಬರುತ್ತೆ. ಸೊ ಇದೇನು ಮಾಡುತ್ತೆ, ಟಾಪಲ್ಲಿರೋ ಲೋನ್ ಪೇರು ಉಳಿದಿರೋ ಬಾಂಡ್ಗಳನ್ನು ಹತ್ರಕ್ಕೆ ತರುತ್ತೆ. ಹತ್ರಕ್ಕೆ ತಂದಾಗ ಈ ಥರ ಶೇಪ್ ಚೇಂಜ್ ಆಗುತ್ತೆ. ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಒಂದು ಹೈಡ್ರೋಜನ್. ಕ್ಯಾನ್ ಯು ಸಿ, ಇಲ್ಲಿ ಬ್ರಾಡ್ ಆಗಿತ್ತು, ಅದು ಹತ್ರ ಬಂದಿದೆ. ಸೊ ದಿಸ್ ವಿಲ್ ಬಿ ದ ಶೇಪ್. ದೇರ್ ವಿಲ್ ಬಿ ಅ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ 3 bonds like this down, and this will be hydrogens over here. This reduces the bond angle. Bond angle ಅಂದ್ರೆ ಇದು ಇದಲ್ಲ, ಇದಕ್ಕೆ bond angle ಅನ್ನಲ್ಲ. ಈ bond angle reduces to 107 degree because of the presence of, ಇಲ್ಲಿ ನಿಮಗೆ bond pair repulsion ಮಾತ್ರ ಇದೆ, ಇಲ್ಲಿ lone pair bond pair repulsion ಇದೆ. ಇಲ್ಲಿ ಎರಡು lone pair ಇರೋ ಕಾರಣ ಇಲ್ಲಿ lone pair repulsion ಇದೆ. when there is lone pair repulsion, ಈ ಎರಡು ಲೋನ್ ಪೇರ್ ಇದಾವೆ ಆಕ್ಸಿಜನ್ ಅಲ್ಲಿ, ಇದೇನು ಮಾಡುತ್ತೆ, ಬಾಂಡ್ಸ್ ಅನ್ನ ಇನ್ನ ಹತ್ರಕ್ಕೆ ತರುತ್ತೆ ಆಕ್ಸಿಜನ್ದು. ಬಿಕಾಸ್ ಆಫ್ ವಿಚ್ ಇದು ಒಂದು ಲೋನ್ ಪ್ಯಾರು, ಇದು ಇನ್ನೊಂದು ಲೋನ್ ಪ್ಯಾರ್. ದೇ ಟ್ರೈ ಟು ಸ್ಟೇ ಆಸ್ ಅವೇ ಆಸ್ ಪಾಸಿಬಲ್, ಬಿಕಾಸ್ ಆಫ್ ವಿಚ್ 2 hydrogens come closer. And the bond angle reduces to 104.5 degree, and the shape changes to bent. ಇಲ್ಲಿ shape changes to pyramidal. ಸೊ ನೀವು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. VSEPR ಆದರೆ ಅದರಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರ್ತವೆ ಅಂದರೆ, ಯಾವುದು ರಿಪಲ್ಷನ್ ಜಾಸ್ತಿ ಇದೆ ಅದನ್ನು ಬರೀಬೇಕು. ಅದಾದಮೇಲೆ after this you have to write all the details, bond angle and the shape. Next, using MOT to find out the bond order find out ಮಾಡಬೇಕಾದ್ರೆ ಫಸ್ಟ್ ಈ ಆರ್ಡರ್ನ ಬೈ ಹಾರ್ಟ್ ಮಾಡಬೇಕು. ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 1s2, ಸಿಗ್ಮಾ 2s2, ಸಿಗ್ಮಾ ಸ್ಟಾರ್ 2s2, pi 2px2 is equal to pi 2py2. then ಈ ಆರ್ಡರ್ ಇದೆಯಲ್ಲ, ಇದನ್ನು ಕಂಪ್ಲೀಟಾಗಿ ಫುಲ್ ಫಸ್ಟ್ ಕೂತ್ಕೊಂಡು ಬೈ ಹಾರ್ಟ್ ಮಾಡಿ. ಈ ಆರ್ಡರ್ ಬೈ ಹಾರ್ಟ್ ಮಾಡಿದ್ರೆ ದೆನ್ ಎವ್ರಿಥಿಂಗ್ ವಿಲ್ ಬಿ ಓಕೆ. pi 2px is equal to pi 2p2, then sigma 2pz2, sigma star ಬರುತ್ತೆ 2px is equal to sigma star 2py, and then ಸಾರಿ ಪೈ ಆಗಬೇಕದು. ಇಲ್ಲಿ 2 ಬೇಡ, 2 ಬರೀದೇನೋ, ಎಲ್ಲ ಆರ್ಬಿಟಲಲ್ಲಿ 2 ಇಲೆಕ್ಟ್ರಾನ್ಸ್ ಫಿಲ್ ಮಾಡೋದಷ್ಟೇ. 2 ಬರೀಲಿಲ್ಲ ಅಂದ್ರೂ ಆಗುತ್ತೆ, ಬಟ್ ಈ ಆರ್ಡರ್ ನೆನ್ಪಿಟ್ಕೊಳ್ಳಿ. ಸೊ ಇಟ್ ಬಿಕಮ್ಸ್ pi star 2px is equal to pi star 2py, sigma star 2pz. ಇದು ಆರ್ಬಿಟಲ್ ಕಾನ್ಫಿಗರೇಷನ್ ಎಲ್ಲಿ ತನಕ, ನೈಟ್ರೋಜನ್ ತನಕ. ಎಬವ್ ನೈಟ್ರೋಜನ್ ಏನಾಗುತ್ತೆ, ಇದೆರಡು ಇಂಟರ್ಚೇಂಜ್ ಆಗ್ತವೆ ಅಷ್ಟೇ. ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s, pi 2px, ಸಾರಿ ಇಲ್ಲಿ ಸಿಗ್ಮಾ 2pz ಬರ್ತದೆ. ಅದಾದಮೇಲೆ pi 2px is equal to pi 2py ಬರುತ್ತೆ. ಆಮೇಲೆ pi ಸ್ಟಾರ್ ಬರುತ್ತೆ 2px is equal to pi ಸ್ಟಾರ್ 2py, ಆಮೇಲೆ ಸಿಗ್ಮಾ ಸ್ಟಾರ್ 2pz ಇಷ್ಟು ಬರುತ್ತೆ. ಇವಾಗ ಇದನ್ನು ಬರ್ಕೊಂಡು ಹೋಗೋಣ. 2 ಎಕ್ಸಾಂಪಲ್ ಕೊಡ್ತೀನಿ. ಒಂದು ನೈಟ್ರೋಜನಲ್ಲಿ 7 ಎಲೆಕ್ಟ್ರಾನ್ ಇದೆ. ಸೊ 2 ನೈಟ್ರೋಜನಲ್ಲಿ 14 ಎಲೆಕ್ಟ್ರಾನ್ ಇದೆ. ಔಟರ್ ಮೋಸ್ಟ್ ಮಾತ್ರ ಬರೀತೀನಿ. ಒಂದು ನೈಟ್ರೋಜನ್ ತಗೊಂಡ್ರೆ
ಹೇಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತೀರಾ 1s2 2s2 2p3 ಪುಟ್ ಟುಗೆದರ್ 5 ಔಟಮೋಸ್ಟ್ ಎಲೆಕ್ಟ್ರಾನ್ ಅಂದರೆ ನಾನು 2 ನೈಟ್ರೋಜನ್ ಅನ್ನು ಇಲ್ಲಿ ಬರೀತೀನಿ. ಇದು ಅಟಾಮಿಕ್ ಆರ್ಬಿಟಲ್ ಆಯಿತು, ಎರಡು ಸೈಡಲ್ಲಿ ಮಧ್ಯ ಮಾಲಿಕ್ಯುಲರ್ ಆರ್ಬಿಟಲ್ ಬರೀತೀನಿ. ಇದು ನೈಟ್ರೋಜನ್ಗೆ N2ಗೆ. ಫಸ್ಟ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು ಬಿಡೋಣ. ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s2 14ಗೆ, ಸಿಗ್ಮಾ 2s2 ಸಿಗ್ಮಾ ಸ್ಟಾರ್ 2s2, ಆಮೇಲೆ ಪೈ 2px2 ಎಷ್ಟಾಯಿತು 2 4 6 8 10 ಆಯಿತು. ಪೈ 2py2 ಸಿಗ್ಮಾ 2pz2 2 4 6 14 ಇಲೆಕ್ಟ್ರಾನ್ಸ್ ಆಯಿತು. ಇವಾಗ ಇಲ್ಲಿ ಒಂದು ನೈಟ್ರೋಜನ್ಗೆ 2s ಇದೆ, 2s ಅಲ್ಲಿ 2 ಇಲೆಕ್ಟ್ರಾನ್ ಇದೆ, ಫಿಲ್ಅಪ್ ಮಾಡಿಬಿಡ್ತೀನಿ. ಈ ಸೈಡಲ್ಲೂ 2 ಇಲೆಕ್ಟ್ರಾನನ್ನು ಫಿಲ್ಅಪ್ ಮಾಡ್ತೀನಿ 2s2. ಅದಾದಮೇಲೆ 2pನಲ್ಲಿ ಎಷ್ಟು ಇಲೆಕ್ಟ್ರಾನ್ ಇದೆ 3 ಇಲೆಕ್ಟ್ರಾನ್ ಇದೆ, ಫಿಲ್ ಮಾಡ್ತೀನಿ. ಇದು ಆಟಮ್ಸ್ಗೆ 2p3, ಇಲ್ಲೂ 2p3 ಫಿಲ್ಅಪ್ ಮಾಡ್ತೀನಿ. ಆಫ್ಟರ್ ದಿಸ್ 2s ಸ್ಪ್ಲಿಟ್ಸ್ ಇಂಟು ಸಿಗ್ಮಾ 2s ಅಂಡ್ ಸಿಗ್ಮಾ ಸ್ಟಾರ್ 2s. ಇದನ್ನು ಸ್ಪ್ಲಿಟ್ಟಿಂಗ್ ತೋರಿಸ್ಬೇಕು. ಸ್ಪ್ಲಿಟ್ಟಿಂಗ್ ತೋರಿಸಿದಾಗ ಇಲ್ಲೊಂದು ಬರುತ್ತೆ, ಸಿಗ್ಮಾ 2s ಟು ಸಿಗ್ಮಾ ಸ್ಟಾರ್ 2s2. ಸಿಗ್ಮಾ ಸ್ಟಾರ್ ಇರೋದು ಯಾವತ್ತೂ ಎನರ್ಜಿನಲ್ಲಿ ಮೇಲೆ ಇರುತ್ತೆ, ಪೈ ಇರೋದು ಯಾವತ್ತೂ ಎನರ್ಜಿನಲ್ಲಿ ಕೆಳಗಡೆ ಇರುತ್ತೆ. ಸೊ ಇಲ್ಲೆರಡು ಇಲೆಕ್ಟ್ರಾನ್, ಇಲ್ಲೆರಡು ಇಲೆಕ್ಟ್ರಾನ್. ಇದು ಈ 6 ಆರ್ಬಿಟಲ್ಸ್ ಇದಾವಲ್ಲ ಇಲ್ಲಿ, ಅದು ಸ್ಪ್ಲಿಟ್ ಆಗೋದು ಹೆಂಗಾಗುತ್ತೆ ಅಂದರೆ ಸಿಗ್ಮಾ 2px ಕೆಳಗಡೆ 2 ಆರ್ಬಿಟಲು, ಅದಾದಮೇಲೆ ಪೈ 2pz 1 ಆರ್ಬಿಟಲು, ಅದಾದಮೇಲೆ ಸಿಗ್ಮಾ ಪೈ ಸ್ಟಾರ್ ಬರುತ್ತೆ, ಸಿಗ್ಮಾ ನೋಡ್ಕೊಳ್ಳಿ. ದಿಸ್ ಇಸ್ ಪೈ 2px, ದಿಸ್ ಇಸ್ ಪೈ 2py. ಅದಾದಮೇಲೆ ಸಿಗ್ಮಾ 2pz, ಯಾಕಂದರೆ ಆರ್ಡ್ರೆ ಹಾಗೆ ಬರೆದಿದ್ದೀವಲ್ಲ ಅದಕ್ಕೆ. ಪೈ 2px ಸ್ಟಾರ್, ಇಲ್ಲಿ ಪೈ ಸ್ಟಾರ್ 2py, ಇಲ್ಲಿ ಸಿಗ್ಮಾ 2pz. ಇದನ್ನು ಸ್ಪ್ಲಿಟ್ಟಿಂಗ್ ತೋರಿಸಿ ಈ ಥರ. ಯಾವಾಗಲೂ ಅಲ್ಲೆಲ್ಲ ಸ್ಟಾರ್ ಇರಲ್ಲ, ಅದೆಲ್ಲ ಆರ್ಬಿಟಲ್ಗಿನ ಲೋಯರ್ ಇರುತ್ತೆ. ಎಲ್ಲೆಲ್ಲ ಸ್ಟಾರ್ ಇರುತ್ತೆ ಅದು ಆರ್ಬಿಟಲ್, ಈ ಆರ್ಬಿಟಲ್ಗೆ ಅಟಾಮಿಕ್ ಆರ್ಬಿಟಲ್ಗಿನ ಹೈಯರ್ ಇರುತ್ತೆ. ನೆಕ್ಸ್ಟ್ ಎಷ್ಟು ಇಲೆಕ್ಟ್ರಾನ್ ಫಿಲ್ಅಪ್ ಮಾಡ್ತೀರಾ? ಇಲ್ಲಿ 2 ಇಲೆಕ್ಟ್ರಾನ್ 2px ಅಲ್ಲಿದೆ, ಇಲ್ಲಿ 2 ಇಲೆಕ್ಟ್ರಾನ್ ಇದೆ, ನೆಕ್ಸ್ಟಲ್ಲೂ 2 ಇಲೆಕ್ಟ್ರಾನ್ ಇದೆ. ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಬಾಂಡಿಂಗ್ ಆರ್ಬಿಟಲ್ ಮೈನಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಆಂಟಿ ಬಾಂಡಿಂಗ್ ಮೊಲಿಕ್ಯುಲರ್ ಆರ್ಬಿಟಲ್ ಬೈ 2. ಬಾಂಡಿಂಗ್ ಅಂದರೆ ಸ್ಟಾರ್ ಇಲ್ಲದೆ ಇರೋದು, ನಾನ್ ಬಾಂಡಿಂಗ್ ಅಂದರೆ ಸ್ಟಾರ್ ಇರೋದು. ಸೊ ನಾವು ಇನ್ನರ್ ಶೆಲ್ಲನ್ನು ಬಿಡೋಣ, ಔಟರ್ ಮೋಸ್ಟ್ ಮಾತ್ರ ಕನ್ಸಿಡರ್ ಮಾಡೋಣ. ಸ್ಟಾರ್ ಇಲ್ಲದೆ ಇರೋದು ಎಷ್ಟಿದೆ ನೋಡಿ, 2 4 6 8 ಎಲೆಕ್ಟ್ರಾನ್ಸ್ ಇದೆ. ಸ್ಟಾರ್ ಇರೋದ್ರಲ್ಲಿ 2 ಇಲೆಕ್ಟ್ರಾನ್ ಇದೆ, ಡಿವೈಡ್ ಬೈ 2. 8 minus 2 is 6, 6 divided by 2 is 3. That means between 2 nitrogen atoms there exists a, ಇಲ್ಲಿ ನೋಡ್ಕೊಳ್ಳಿ, 2 ಆಟಮ್ ಮಧ್ಯೆ there exists a ಟ್ರಿಪಲ್ ಬಾಂಡ್. ಬಾಂಡ್ ಆರ್ಡರ್ ಅಂದರೆ ನಂಬರ್ ಆಫ್ ಬಾಂಡ್ಸ್. ಅದ್ರ ಜೊತೆನಲ್ಲಿ ವಾಟ್ ವಿ ಹ್ಯಾವ್ ಟು ಆಲ್ಸೋ ಸಿ ಇಸ್, ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದಾವ ಮಧ್ಯೆ, ಇಲ್ಲಿ ಬರ್ದಿದ್ದೀವಲ್ಲ ಮೊಲಿಕ್ಯುಲರ್ ಆರ್ಬಿಟಲಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದಾವ. ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ ಅಂದರೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್, if there is no unpaired electron then it is diamagnetic. If there is unpaired electron then it is paramagnetic. Hope it is clear to you. So far part of first topic ನಲ್ಲಿ ನಾವು ಏನೆಲ್ಲ ಕವರ್ ಮಾಡಿದ್ದೀವಿ ಅಂದರೆ ಫಸ್ಟ್ 4 ಚಾಪ್ಟ್ರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇತ್ತೋ ಅದನ್ನೆಲ್ಲ ನಾವು ಫಿಲ್ ಮಾಡಿದ್ದೀವಿ. ಸೊ ಜಸ್ಟ್ ಗೋ ಥ್ರೂ ದಿಸ್. ಮತ್ತೆ ನೋಟ್ಸ್ ಬೇಕಾದರೆ, ಸೆಷನ್ ನೋಟ್ಸ್ ಬೇಕು ಅಂತಂದಾದರೆ ದೆನ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಫಿಲ್ ದ ಗೂಗಲ್ ಫಾರ್ಮ್. ಅದರ ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಕಮೆಂಟು, ನಿಮ್ಮ ಸಬ್ಸ್ಕ್ರಿಪ್ಷನು ಎಲ್ಲ ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಇದ್ರ ಜೊತೆಯಲ್ಲಿ ಉಳಿದಿರೋ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಇನ್ಯಾವುದೆಲ್ಲ ಓದಬೇಕು ಅದನ್ನು ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗುಡ್ ನೈಟ್.